Namaskara, welcome back. In this session, I will cover how to master coding. ಸುಮಾರು ಜನರು ನಮ್ಮ Q&A ಸೆಷನ್ ಇರ್ಬೋದು ಅಥವಾ ನಾವು ಅವ್ರ ಜೊತೆ ಕಾಲ್ ಮಾಡಿದಾಗ ಏನು ಹೇಳಿದ್ರಂದ್ರೆ ಸರ್ ನಾವು ಕೋರ್ಸ್ ಮಾಡ್ತೀವಿ ಅಲ್ಲಿ ಹೋಗ್ತೀವಿ ಆದ್ರೆ ನಮಗೆ ಇನ್ನೂ ಕೋಡಿಂಗ್ ಬರ್ತಾ ಇಲ್ಲ. ಸೊ ನಾ ಕೋಡಿಂಗ್ ಕಲಿಬೇಕಂದ್ರೆ ಏನು ಮಾಡಬೇಕು ಅಂತಂದು. ಸೊ ವಿ ಥಾಟ್ ದಟ್ ಇದು ನಮ್ಮ ಬೇಸಿಕ್ ಇಂಟ್ರೊಡಕ್ಟರಿ ಸೆಷನ್ದಾಗ ವಿ ವಿಲ್ ಕವರ್ ದಿಸ್ ಆಸ್ಪೆಕ್ಟ್ ಆಲ್ಸೋ. ಸೊ ನಾ ಕೋಡಿಂಗ್ ಕಲಿಬೇಕಾದ್ರೆ ಕೆಲವೊಂದು ಥಿಂಗ್ಸ್ ನನಗೆ ವರ್ಕೌಟ್ ಆಯ್ತು, ಕೆಲವೊಂದು ಥಿಂಗ್ಸ್ ಹೆಲ್ಪ್ ಆಯ್ತು. ಅದೇನು ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಆ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಹಾಕಿದ್ದೀನಿ. ಪ್ಲಸ್ ನನ್ನ ಫ್ರೆಂಡ್ ಸರ್ಕಲ್ನ ಕೆಲವೊಬ್ರು ಕೇಳಿದ್ನಿ, ನೀವು ಹೆಂಗೆ ಕೋಡಿಂಗ್ ಕಲ್ತ್ರಿ, ನೀವೇನ್ ಮಾಡಿದ್ರಿ, ನಿಮ್ಗೆ ಯಾವ ತರ ಮಾಡೋದ್ರಿಂದ ನಿಮಗೆ ಇದು ಪಿಕಪ್ ಆಯ್ತು ಅಂತಂದು. ಸುಮಾರು ಜನ ಏನ್ ಮಾಡ್ತಾರ, ಥಿಯರಿ ಅದ್ರದ್ದು ಓದ್ತಾರ, ಒಂದ್ ಸ್ವಲ್ಪ ಲ್ಯಾಬ್ ಪ್ರೋಗ್ರಾಮ್ ಮಾಡ್ತಾರ, ಇನ್ನೊಂದ್ ಸ್ವಲ್ಪ ಪ್ರೋಗ್ರಾಮ್ ಬರೆದು ಪ್ರಾಕ್ಟೀಸ್ ಮಾಡ್ತಾರ. ಸಮ್ಹೌ ಇಂಟ್ಯೂಟಿವ್ಲಿ ದೇ ಕನೆಕ್ಟ್ ದ ಡಾಟ್ಸ್ ಮತ್ತು ಅವ್ರಿಗೆ ಕೋಡಿಂಗ್ ಬರಕ್ ಶುರು ಆಗುತ್ತೆ. ಬಟ್ ಆ ತರ ಎಲ್ಲರಿಗೂ ಆಗಕ್ ಸಾಧ್ಯ ಇಲ್ಲ. ಅಂಡ್ ಆ ತರ ಆಗೋದು ತುಂಬಾ ಕಡಿಮೆ ಜನರಿಗೆ ಆಗುತ್ತೆ. ಸೊ ಕೋಡಿಂಗ್ ಹೆಂಗ್ ಕಲಿಬೇಕು ಅನ್ನೋದು ಅದನ್ನು ಒಂದ್ ಸ್ವಲ್ಪ ನಾವು ಸಿಂಪ್ಲಿಫೈ ಮಾಡಿ ಹೇಳಕ್ ಇದೊಂದು ಪ್ರಯತ್ನ ಅಷ್ಟೇ. ಸೊ ಕೋಡಿಂಗ್ ಕಲಿಬೇಕಾದ್ರೆ ವಿ ರಫ್ಲಿ ನೀಡ್ ದೀಸ್ 7 ಟೆಕ್ನಿಕ್ಸ್. ಯು ಕ್ಯಾನ್ ಯೂಸ್ ದೀಸ್ 7 ಟೆಕ್ನಿಕ್ಸ್. ಸೊ ಇದು ಫಾಂಟ್ ನಿಮಗೆ ಸರಿಯಾಗಿ ಕಾಣ್ತಿದೆ ಅನ್ಕೋತೀನಿ ಸ್ಕ್ರೀನ್ ಅಲ್ಲಿ. ಓಕೆ, ಐ ಥಿಂಕ್ ದಿಸ್ ಇಸ್ ಬೆಟರ್ ನೌ. ಆಲ್ ಆಫ್ ದೀಸ್ ಆರ್ ಇಂಪಾರ್ಟೆಂಟ್. ಅಂದ್ರೆ ಇದೇ ಆರ್ಡರ್ನಾಗ ಇರ್ಬೇಕಂತಿಲ್ಲ, ಇದು ಎಲ್ಲಾನು ಇಂಪಾರ್ಟೆಂಟ್ ಅಂತ ಹೇಳ್ತಿದೀವಿ. ಸೊ ಇದ್ರೊಳಗ ಒನ್ ಆಫ್ ದ ಫಸ್ಟ್ ಥಿಂಗ್ ಇಸ್ ಲರ್ನ್ ದ ಬೇಸಿಕ್ಸ್ ಅಂತ. ಲರ್ನ್ ದ ಬೇಸಿಕ್ಸ್ ಅಂದ್ರೆ ಏನು, ಬರೀ ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಅಷ್ಟೇ ಅಲ್ಲ, ಕಂಪ್ಯೂಟರ್ ಬಗ್ಗೆನೂ ಅರ್ಥ ಮಾಡ್ಕೊಡ್ರಿ, ಕಂಪೈಲರ್ ಬಗ್ಗೆ ಅರ್ಥ ಮಾಡ್ಕೊಡ್ರಿ, ಸಾಫ್ಟ್ವೇರ್ ಒಳಗೆ ಕೋಡಿಂಗ್ ರೋಲ್ ಏನಿದೆ ಅದನ್ನೆಲ್ಲ ನಿಮ್ಗೆ ಕಾಂಟೆಕ್ಸ್ಟ್ ಬಿಲ್ಡ್ ಮಾಡ್ಕೊರಿ. ಸೊ ನಮ್ದು PCS ಬಿಗಿನಿಂಗ್ ವಿಡಿಯೋಸ್ ಅದಲ್ಲ, ವಿ ಆರ್ ಆಲ್ ಟ್ರೈಂಗ್ ಟು ಟೀಚ್ ಯು ದ ಬೇಸಿಕ್ಸ್, ರೈಟ್? ಅದಾದ್ಮೇಲೆ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಾಕ್ಟೀಸ್ ಎವ್ರಿ ಡೇ ಅಂಡ್ ಇನ್ಕ್ರಿಮೆಂಟ್ಲಿ ವರ್ಕ್ ಆನ್ ದ ಹಾರ್ಡರ್ ಪ್ರಾಬ್ಲಮ್ಸ್. ಏನಾಗುತ್ತಂದ್ರೆ ಸುಮಾರು ಜನ ಕೋಡಿಂಗ್ ಕಲಿಯುವಾಗ ಇಫ್ ದೇ ಎಂಡ್ ಅಪ್ ವಿತ್ ರಾಂಗ್ ಪ್ರಾಬ್ಲಮ್, ಅಂದ್ರೆ ಫಸ್ಟ್ ಹಾರ್ಡ್ ಇದ್ದ ಪ್ರಾಬ್ಲಮ್ ತಗೊಂಡ್ರೆ ಏನಾಗುತ್ತೆ, ಅವಾಗ ಅಲ್ಲಿ ಸ್ಟಕ್ ಆಗ್ತಾರ, ಎರರ್ಸ್ ಬರ್ತಾವ. ಹಂಗಾದಾಗ ಅವ್ರದ್ದು ಏನಾಗುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಡುತ್ತೆ ಆ ಟೈಮ್ನಾಗ. ಅವಾಗ ದೇ ವಿಲ್ ಜಸ್ಟ್ ಗಿವ್ ಅಪ್ ಬಿಗಿನಿಂಗ್ನಾಗನ, ಇದೇನು ವರ್ಕ್ ಆಗ್ತಿಲ್ಲ ಬಿಡಪ್ಪ ಅಂತಂದು. ಅದಕ್ಕೆ ಏನೈತಂದ್ರ ಮೊದಲು ನೀವು ಅತಿ ಸಣ್ಣ ಪ್ರಾಬ್ಲಮ್ ಇಂದ ಶುರು ಮಾಡ್ರಿ. ಜಸ್ಟ್ ಎಡಿಷನ್ ಆಫ್ 2 ನಂಬರ್ಸ್, ಪ್ರಿಂಟಿಂಗ್ ದ ಏನಂತಾರ ನಿಮ್ ಹೆಸರು, ದೆನ್ ಪ್ರಿಂಟಿಂಗ್ 2 ಸ್ಟ್ರಿಂಗ್ಸ್ ಟುಗೆದರ್. ಈ ತರ ಅತಿ ಚಿಕ್ಕ ಪ್ರೋಗ್ರಾಮ್ ನೀವೇನ್ ಅದಕ್ಕೆ ಹೋಗಿ ಇಂಟರ್ನೆಟ್ನಾಗ ಸರ್ಚ್ ಮಾಡ್ಬೇಕಂತಿಲ್ಲ. ಇಟ್ ಇಸ್ ನಾಟ್ ಕ್ವಶನ್ ಅಂಡ್ ಆನ್ಸರ್. ನಿಮ್ ಕ್ರಿಯೇಟಿವಿಟಿ ಯೂಸ್ ಮಾಡಿ ನೀವು ಆ ಏನ್ ಕಾನ್ಸೆಪ್ಟ್ ಕಲಿತೀರಲ್ಲ ಆ ಕಾನ್ಸೆಪ್ಟ್ ಇಂದ ಏನೇನ್ ಮಾಡ್ಬೋದು ಅಂತ ನೀವು ಫಸ್ಟ್ ಡೇ ಇಂದನ ಬರೆಯಕ್ ಶುರು ಮಾಡ್ರಿ. ಆಮೇಲೆ ಇದ್ರೊಳಗೆ ಇನ್ನೊಂದು ಮುಖ್ಯವಾಗಿ ನಾ ಏನ್ ಹೇಳಾಕ್ತೇನೆ ಅಂದ್ರೆ ಪ್ರಾಕ್ಟೀಸ್ ಎವ್ರಿ ಡೇ ಅಂತ. ಸೊ ನೀವೀಗ ಯಾವ್ದೋ ಸ್ಕಿಲ್ ಇರುತ್ತಲ್ಲ, ಸಿಂಗಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಈ ತರ ಎನಿ ಸ್ಕಿಲ್ ನೀವು ಕಲಿಬೇಕಾದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಫ್ರೀಕ್ವೆಂಟ್ಲಿ. ಕೋಡಿಂಗ್ ಇಸ್ ನೋ ಡಿಫ್ರೆಂಟ್. ಈಗ ನೀವು ನೋಡ್ರಿ, ಕೆಲವೊಬ್ರು ಪ್ರೊಫೆಷನಲ್ ಸಿಂಗಿಂಗ್ ಅದು ಕಲಿಬೇಕಾದ್ರೆ ಬೇಸಿಕ್ ಲೆವೆಲ್ ಕಲಿಯಾಕನ 6 ತಿಂಗಳು 1 ವರ್ಷ ಆಗ್ತೈತಿ. ಮತ್ ಮುಂದೆ ಅವ್ರು ಸ್ಟೇಜ್ ಹೋಗಿ ಪರ್ಫಾರ್ಮೆನ್ಸ್ ಅದು ಕೊಡ್ಬೇಕಂತಂದ್ರೆ ಅವ್ರದ್ದು 5 ವರ್ಷ 10 ವರ್ಷ ಇರುತ್ತೆ ಜರ್ನಿ, ರೈಟ್? ಸೊ ಇಲ್ಲಿ ಕೋಡಿಂಗ್ ಕಲಿಯಾಕ ನಿಮ್ಗೇನು 5-10 ವರ್ಷ ಹತ್ತಂಗಿಲ್ಲ, 5-6 ತಿಂಗಳದಾಗ ಕಲಿಬಹುದು ನೀವು ಚಲೋ ತಂಗ. ಆದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಎವ್ರಿ ಡೇ. ನೀವು ಅದನ್ನ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದಾಗನ ನಿಮ್ಗೆ ಆ ಪ್ರೋಗ್ರಾಮಿಂಗ್ ಎಲ್ಲ ಅದರದ್ದು ಸಿಂಟ್ಯಾಕ್ಸ್ ನೆನಪುಳಿತೈತಿ, ಅದನ್ನ ಹೆಂಗ್ ಬರಿಬೇಕಂತ ಗೊತ್ತಾಗತ್ತ. ಆಮೇಲೆ ನೀವು ಬರೆಯುವಾಗ ಮಿಸ್ಟೇಕ್ಸ್ ಮಾಡ್ತೀರಲ್ಲ, ಆ ಮಿಸ್ಟೇಕ್ಸ್ ಥ್ರೂ ನೀವು ಲರ್ನ್ ಮಾಡ್ತೀರಿ. ಅವಾಗ ನಿಮ್ಗೆ ಗೊತ್ತಾಗತ್ತೆ ಈ ತರ ಮಾಡಬಾರ್ದು, ಈ ತರ ಮಾಡಬಾರ್ದು, ಹಿಂಗ್ ಮಾಡ್ಬೇಕು, ಅಥವಾ ಕೋಡ್ ಹಿಂಗ್ ಬರ್ದಾಗ ಇಲ್ಲಿ ಇಶ್ಯೂ ಬರ್ತೈತಿ. ಆ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗುತ್ತೆ ನಿಮಗೆ. ಆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿ ಮಟ್ಟ ಡೆವಲಪ್ ಆಗಲ್ಲ ಅಲ್ಲಿ ಮಟ್ಟ ನಿಮ್ಗೆ ಕಾನ್ಫಿಡೆನ್ಸ್ ಬರಂಗಿಲ್ಲ. ಸೊ ನೀವು ಕೋಡಿಂಗ್ ಬರೇನ ಏನಂತಾರ ಯೂಟ್ಯೂಬ್ ವಿಡಿಯೋಸ್ ಕೇಳ್ಕೊಂಡು ಅಥವಾ ನೀವು ಬುಕ್ ಓದಿ ಬರಾಕ್ ಸಾಧ್ಯ ಇಲ್ಲ. ಕೋಡಿಂಗ್ ಬರ್ಬೇಕಂದ್ರೆ ನೀವು ಲ್ಯಾಪ್ಟಾಪ್ ತಗೊಂಡು ಕಂಪ್ಯೂಟರ್ ತಗೊಂಡು ನೀವು ಕುಂತ್ ಕೋಡ್ ಮಾಡ್ಬೇಕು 1-2 ತಾಸು. ಅಂದಾಗ ನಿಮ್ಗೆ ಅದು ಸ್ಕಿಲ್ ಬರುತ್ತೆ. ಆಮೇಲೆ ಬರೀ ಅಷ್ಟ ಅಲ್ಲ, ಮತ್ತೆ ಇನ್ನೂ ಹೇಳ್ತೇನೆ ಏನೇನು ಅಂತಂದ್ರೆ ದಟ್ ಈಸ್ ಸೂಪರ್ ಇಂಪಾರ್ಟೆಂಟ್. ನೀವು ಕೋಡಿಂಗ್ ಏನಾರ 3 ತಿಂಗಳು 6 ತಿಂಗಳದಾಗ ಕಲಿಬೇಕನ್ನತ್ತಿದ್ರಿ ಅಂದ್ರೆ ಎವ್ರಿ ಡೇ ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇನ್ಕ್ರಿಮೆಂಟ್ಲಿ ವರ್ಕ್ ಆನ್ ದ ಹಾರ್ಡರ್ ಪ್ರಾಬ್ಲಮ್ಸ್. ಸೊ ನೀವು ಮೊದಲ ಟಫ್ ಇದ್ದದ್ ಪ್ರಾಬ್ಲಮ್ ತಗೋಬೇಡ್ರಿ, ಈಸಿ ಇದ್ದದ್ ತಗೋರಿ. ನೀವು ಸಣ್ಣ ಅದ್ರ ಕಾಂಪ್ಲೆಕ್ಸಿಟಿ ಜಾಸ್ತಿ ಮಾಡ್ಕೋತ ಹೋಗ್ರಿ. ಅಂಡ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡ್ರಿ ನಿಮ್ ಸರೌಂಡಿಂಗ್ನಾಗ, ಅದನ್ನ ನೋಡಿ ಯು ಕಮ್ ಅಪ್ ವಿತ್ ನ್ಯೂವರ್ ಕ್ವಶನ್ಸ್. ನಾನು ನಿಮಗೆ ಈಗ ತೋರಿಸ್ತೇನೆ ಹೆಂಗಂತಂದು, ಯಾವ ತರ ಹಂಗ್ ಮಾಡ್ಬೇಕಂತ. ಅಂಡ್ ಯು ಕ್ಯಾನ್ ಫಾಲೋ ದೋಸ್ ಟೆಕ್ನಿಕ್ಸ್ ಅಂಡ್ ಲರ್ನ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಎವ್ರಿ ಡೇ. ಥರ್ಡ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಡಿಬಗ್ಗಿಂಗ್. ಡಿಬಗ್ಗಿಂಗ್ ಯಾರಿಗೆ ಸರಿ ಬರುತ್ತಲ್ಲ, ದೇ ವಿಲ್ ಬಿಕಮ್ ಗ್ರೇಟ್ ಇಂಜಿನಿಯರ್ಸ್. ನಮ್ಮ ಮೈಕ್ರೋಸಾಫ್ಟ್ದಾಗೂ ಸದ್ಯಕ್ಕೆ ನಾನು ನೋಡೇನಿ, ಯಾರ್ಯಾರು ಡಿಬಗ್ಗಿಂಗ್ ಸ್ಟ್ರಾಂಗ್ ಇದ್ರಲ್ಲ ಅವ್ರೆಲ್ಲ ದೇ ಟು ಸಾಲ್ವ್ ವೆರಿ ಹಾರ್ಡ್ ಪ್ರಾಬ್ಲಮ್ಸ್. ಪ್ಲಸ್ ಅವ್ರಿಗೆಲ್ಲರೂ ರೆಸ್ಪೆಕ್ಟ್ ಮಾಡ್ತಿದ್ರೆ. ಆಮೇಲೆ ಅವ್ರು ಯಾವ್ದೋ ಟೀಮ್ ಜಾಯಿನ್ ಆದ್ರಂದ್ರ ಮೊದ್ಲು ಏನ್ ಮಾಡೋರು ಅಂದ್ರೆ 1 ತಿಂಗಳು ಕುಂತು ಫುಲ್ ಕೋಡ್ ಎಲ್ಲ ಡಿಬಗ್ ಮಾಡ್ಬಿಡೋರು ಮಾಡಿ ಅದ್ರದ್ದು. ಯಾಕಂದ್ರೆ ಎಲ್ಲಾ ಕೋಡ್ದು ಡಾಕ್ಯುಮೆಂಟೇಶನ್ ಇರಂಗಿಲ್ಲ ಎಲ್ಲಾ ಕಡೆನು, ರೈಟ್?
ಸೊ ದ ಬೆಸ್ಟ್ ಡಾಕ್ಯುಮೆಂಟೇಶನ್ ಫಾರ್ ಯುವರ್ ಕೋಡ್ ಈಸ್ ಆಕ್ಚುಲಿ ದ ಕೋಡ್ ಇಟ್ ಸೆಲ್ಫ್. ಅದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಹೋಗ ಕೋಡ್ ಎಲ್ಲ ಡಿಬಗ್ ಮಾಡಿ ಎಲ್ಲ ಅದ್ರ ವರ್ಕ್ ಫ್ಲೋ ಎಲ್ಲ ಅರ್ಥ ಮಾಡ್ಕೊಂಡು ವಿತಿನ್ 2 months ಅವ್ರ ಏರಿಯಾದಾಗ ಅಥವಾ ಆ ಕೋಡ್ ಯಾವ್ದವ್ರಿಗೆ ಏರಿಯಾ ಅಸೈನ್ ಮಾಡಿರ್ತ ಆ ಏರಿಯಾದಾಗ ದೇ ನೋ ದ ಮೋಸ್ಟ್ ಆಫ್ ದ ಥಿಂಗ್ಸ್. ಆ ತರ ಆಗ್ಬಿಡ್ತಿದ್ರು ಅವ್ರು. ಅಂಡ್ ಹಂಗ್ ಮಾಡಿ ನಾಟ್ ಜಸ್ಟ್ ಕೋಡಿಂಗ್ ಕಲಿಯುವಾಗ ಇವನ್ ಕಲ್ತ್ ಮೇಲೂ ನೀವು ಕಂಪ್ನಿ ಜಾಯಿನ್ ಆದ್ಮೇಲೂ ನಿಮ್ ಕ್ಯಾರಿಯರ್ದಾಗ ನೀವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಿಮ್ಗೆ ಡಿಬಗಿಂಗ್ ಬರ್ಬೇಕು. ಅಂಡ್ ಒನ್ ಥಿಂಗ್ ವಿಚ್ ಐ ಫೆಲ್ಟ್ ರಿಯಲಿ ವರಿಡ್ ಏನಂದ್ರೆ, ಈಗ ನಮ್ ರಿಲೇಷನ್ದಾಗ ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ನಾಗ ಯಾರ ಮಕ್ಕಳು ಇಂಜಿನಿಯರಿಂಗ್ ಓದ್ತಿದಾರಲ್ಲ, ಅವ್ರಿಗೆಲ್ಲ ಕೆಲವೊಬ್ರು ಇಂಜಿನಿಯರಿಂಗ್ ಮುಗಿಸಿದಾರ. ಅವ್ರಿಗೆಲ್ಲ ಕೇಳಿದ್ನಿ ನಾ ಡಿಬಗಿಂಗ್ ಅಂದ್ರೆ ಏನು, ನೀವು ಕೇಳಿರೇನಂತಂದು. ಹೆಸರು ಕೇಳಿದೀವಿ ಬಟ್ ನಮ್ಗೆ ಗೊತ್ತಿಲ್ಲ ಡಿಬಗಿಂಗ್ ಅಂದ್ರೆ ಏನಂತ ಹೇಳಿದ್ರು ಅವ್ರು. ಒಂದ್ 2 ದಿನದಿಂದ ನಮ್ಮ ಮನೆಗೆ ಒಬ್ರು ಬಂದಿದ್ರು, ಅವ್ರಿಗೂ ಕೇಳಿದ್ನ ಡಿಬಗಿಂಗ್ ಗೊತ್ತೇ ನಿಮ್ಗಂತ. ಬರೀ ಹೆಸರು ಕೇಳೇನಿ ಅಂತ ಹೇಳಿದ್ರು. ಏನ್ ಹೇಳ್ರಿ ಡಿಬಗಿಂಗ್ ಅಂದ್ರೆ, ಅವ್ರು ಹೇಳಿದ ಡೆಫಿನಿಷನ್ ವಾಸ್ ಕಂಪ್ಲೀಟ್ಲಿ ರಾಂಗ್. ಸೊ ಡಿಬಗಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಸ್ಕಿಲ್. ಅದು ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಅದು ಬೇಕು, ಅವಶ್ಯಕತೆ ಐತೆ ಅದರದ್ದು. ಬಟ್ ಅದು ನಮ್ಮ ಯೂಶಲಿ ಟ್ರೈನಿಂಗ್ ಒಳಗಾಗ್ಲಿ ಅಕಾಡೆಮಿಕ್ಸ್ ಒಳಗಾಗ್ಲಿ ಅದನ್ನ ನಾವು ಕವರ್ ಮಾಡ್ತಿಲ್ಲ. ಅದರಿಂದ ನಾನು ಸ್ವಲ್ಪ ಗ್ಯಾಪ್ ಬರ್ತಿದೆ, ಆಯ್ತಾ. ಸೊ ನನ್ನ ಜರ್ನಿ ಒಳಗೆ ನಾ ಕೋಡಿಂಗ್ ಕಲಿಯೋ ಟೈಮ್ನಾಗ ಲಕ್ಕಿಲಿ ನಂದೇನ್ ಟೀಚರ್ಸ್ ಅಂದ್ರ ನನಗೆ ಫಸ್ಟ್ ಕಲ್ಸಿದವರು, ಆಮೇಲೆ ಇಂಜಿನಿಯರಿಂಗ್ನಾಗ ಒಬ್ಬರು ಟೀಚರ್, ಬೋತ್ ಆಫ್ ದೆಮ್ ನನಗೆ ಅವರು ಡಿಬಗಿಂಗ್ ತೋರಿಸ್ಕೊಟ್ರು. ಅದೇನ್ ತೋರಿಸ್ಕೊಟ್ರಲ್ಲ ಒಂದ್ಸರಿ, ಅವಾಗಿಂದ ಇಟ್ ವಾಸ್ ಇದು ಒಂಥರ ಏನಂತಾರ್ರಿ, ಐ ವಾಸ್ ಅಟ್ಯಾಚ್ ಟು ಡಿಬಗಿಂಗ್. ಸೊ ಏನಾಗ್ತಿತ್ತಂದ್ರೆ ಏನ ಕೋಡ್ ಬರೋದ್ರು ಅದನ್ನ ಡಿಬಗ್ ಮಾಡಿ ನೋಡ್ತಿದ್ನಿ, ಇದು ಹೆಂಗ್ ವರ್ಕ್ ಆಗ್ತೈತಿ ಏನಾಗ್ತೈತಿ. ಆಮೇಲೆ ಬಗ್ಸ್ ಇರ್ತಿದ್ವು, ಇಶ್ಯೂಸ್ ಇರ್ತಿದ್ವು, ಅದನ್ನೆಲ್ಲ ಡಿಬಗ್ ಮಾಡಿನ ಫಿಕ್ಸ್ ಮಾಡ್ತಿದ್ನಿ. ಆಮೇಲೆ ಅಫ್ಕೋರ್ಸ್ ಮೈಕ್ರೋಸಾಫ್ಟ್ ಹೋದ್ಮೇಲೆ ಅಂಕರ ಭಾಳ ಡಿಬಗ್ ಮಾಡಕ್ ಹತ್ತಿತ್ತು ಕೋಡ್. ಯಾಕಂದ್ರೆ ನೀವು ಯೂಶಲಿ ಏನಾಗ್ತೀರಿ, ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಇರ್ತೈತಲ್ಲ, ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಸೋರ್ಸ್ ಕೋಡ್ ಇರುತ್ತಲ್ಲಿ, ಆಲ್ರೆಡಿ ಅವ್ರದ್ದು ಪ್ರಾಡಕ್ಟ್ ರೆಡಿ ಇರುತ್ತೆ. ಬಹಳ ಕಡಿಮೆ ಸರಿ ನಿಮ್ ಲೈಫ್ನಾಗ V1 ಪ್ರಾಡಕ್ಟ್ ಅಂತಾರ, ಅಂದ್ರೆ ಗ್ರೌಂಡ್ ಝೀರೋ ಲೈನ್ ಕೋಡ್ ದಿಂದ ಶುರು ಮಾಡೋದು ಬಹಳ ರೇರ್ ನಮ್ ಕ್ಯಾರಿಯರ್ನಾಗ. ಯೂಶಲಿ ನೀವು ಹೋಗಿ ಒಂದು ಎಸ್ಟಾಬ್ಲಿಷ್ ಟೀಮ್ ವರ್ಕ್ ಮಾಡ್ತೀರಿ. ಸೊ ನೀವು ಅಲ್ಲಿ ಹೋದ್ಮ್ಯಾಗ ನೀವು ಕೋಡ್ ಡಿಬಗ್ ಮಾಡಬೇಕು. ನೀವು ಮಾಡಿದಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಏನೇನೈತೆ ಅಂತಂದು. ಸೊ ಇದ್ರ ಬಗ್ಗೆ ನಮ್ಮ ಪ್ರೋಗ್ರಾಮ್ ಒಳಗೆ ಜಾಸ್ತಿ ಒತ್ತು ಕೊಡ್ತೀವಿ. ಆಮೇಲೆ ಪ್ರತಿಯೊಂದು ಲ್ಯಾಂಗ್ವೇಜ್, ಪ್ರತಿಯೊಂದು ಐಡಿ ಒಳಗೆ ವಿ ವಿಲ್ ಶೋ ಡಿಬಗಿಂಗ್. ರನ್ ಅಂಡ್ ಮೇಕ್ ಅ ಪ್ಲಾನ್ಡ್ ಮಿಸ್ಟೇಕ್ಸ್. ಇದ್ರ ಅರ್ಥ ಏನಂದ್ರ, ನೀವೇನ್ ಕೋಡ್ ಬರ್ದಿರ್ತೀರಲ್ಲ ಅದು ವರ್ಕ್ ಆಗ್ತಿರ್ತೈತಿ. ಅದು ವರ್ಕ್ ಆಗುತ್ತಲ್ಲ, ನಿಮ್ದು ಔಟ್ಪುಟ್ ಬರುತ್ತೆ. ಬಂದ್ಮೇಲೆ ಏನ್ ಮಾಡೋದು, ಹೋಗಿ ಅಲ್ಲಿ ಏನಾರ ಡಬಲ್ ಕೋಟ್ ಡಿಲೀಟ್ ಮಾಡೋದು, ಸೆಮಿಕೋಲನ್ ಡಿಲೀಟ್ ಮಾಡೋದು, ಇಲ್ಲ ಅಂದ್ರ ಅದರದ ವೇರಿಯಬಲ್ ಹೆಸರು ಚೇಂಜ್ ಮಾಡೋದು, ಅದನ್ನ ಮಾಡಿ ಕಂಪೈಲ್ ಮಾಡಿ ನೋಡೋದು ಅಥವಾ ರನ್ ಮಾಡಿ ನೋಡೋದು. ಅವಾಗ ಅದು ಏನ್ ಎರರ್ ಕೊಡ್ತೈತಿ. ಸೊ ಸಿನ್ಸ್ ಯು ಚೇಂಜ್ ಓನ್ಲಿ ಒನ್ ಥಿಂಗ್ ಎಟ್ ಅ ಟೈಮ್, ಮತ್ತೆ ಭಾಳ 4-5 ಚೇಂಜ್ ಮಾಡ್ಬೇಡ್ರಿ, ಆಮೇಲೆ ಕನ್ಫ್ಯೂಸ್ ಆಗ್ತಾರಿ. ಓಕೆ, ಯಾವ ಎರರ್ಗೆ ಏನ್ ಬರತೈತಿ, ಯಾವ ಚೇಂಜ್ಗೆ ಏನ್ ಬರತೈತಿ ಅಂತ. ಸೊ ನೀವು ಮೊದಲು ಕೋಡ್ ಟೈಪ್ ಮಾಡಿದ್ರಿ ನೋಡಿ, ಇನಿಷಿಯಲಿ ನೀವು ನೋಟ್ ಟೈಪ್ ಮಾಡಿದ್ರಿ, ಬಟ್ ಅದ್ರೊಳಗೆ ಹೋಗಿ ಚೇಂಜಸ್ ಮಾಡಿ ಅದನ್ನ ರನ್ ಮಾಡಿ ನೋಡ್ರಿ ಏನ್ ಎರರ್ ಬರುತ್ತಂತ. ಅದನ್ನ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಈ ಎರರ್ ಬಂದ್ರೆ ಈ ತರ ಮಿಸ್ಟೇಕ್ ಆಗಿರುತ್ತೆ, ಈ ತರ ಬಂದ್ರೆ ಈ ತರ ಮಿಸ್ಟೇಕ್ ಆಗಿರುತ್ತೆ ಅಂತಂದು. ಸೊ ನಿಮ್ಗೆ ಅವಾಗ ಅದನ್ನ ಫಿಕ್ಸ್ ಮಾಡುವಂತ ಕಾನ್ಫಿಡೆನ್ಸ್ ಬರುತ್ತೆ. ನಾಳೆ ನೀವು ಒಂದು ಹೊಸ ಪ್ರೋಗ್ರಾಮ್ ಬರೆಯತ್ತೀರಿ, ಅದು ಬರೆಯುವಾಗ ಎರರ್ಸ್ ಬರ್ತಾವಲ್ಲ, ಆ ಬಂದಾಗ ನಿಮ್ಗೆ ಎರರ್ ಓದಿನ ಗೊತ್ತಾಗುತ್ತೆ. ಈಗ ನಾನು ಏನ್ ಮಾಡ್ತೀನಿ, ನಿಮ್ಗೆ ಟೀಚ್ ಮಾಡುವಾಗ ಕೆಲವೊಂದ್ಸರಿ ನನ್ನಿಂದನೂ ಮಿಸ್ಟೇಕ್ ಆಗ್ಬೋದು ಬರೆಯುವಾಗ, ರೈಟ್. ಇನ್ನು ಕೆಲವೊಂದ್ಸರಿ ಏನ್ ಮಾಡ್ತೀನಿ, ನಾ ಇಂಟೆನ್ಷನಲಿ ಬರೆಯುವಾಗ ತಪ್ಪು ಬರಿತೀನಿ, ಯಾಕಂದ್ರೆ ಅದು ಎರರ್ ಬರ್ಲಿ, ಅದು ಫೇಲ್ ಆಗ್ಲಿ ಅಂತಂದು. ಸೊ ದಟ್ ನಾವೇನ್ ಮಾಡೋಣ, ಅವಾಗ ಟುಗೆದರ್ ವಿ ವಿಲ್ ಟ್ರೈ ಟು ಫಿಕ್ಸ್ ದೋಸ್ ಎರರ್ಸ್. ಸೊ ದಟ್ ಈಸ್ ಒನ್ ಆಫ್ ದ ಟೆಕ್ನಿಕ್. ಡೂ ಮಿನಿ ಫನ್ ಪ್ರಾಜೆಕ್ಟ್ಸ್. ಚಿಕ್ಕ ಗೇಮ್ಸು, ಚಿಕ್ಕ ಇಂಟ್ರಾಕ್ಷನ್ಸ್, ಚಿಕ್ಕ ಕಮಾಂಡ್ ಲೈನ್ ಅಪ್ಲಿಕೇಶನ್, ಅದ್ರೊಳಗೆ ದೇರ್ ಶುಡ್ ಬಿ ಸಮ್ ಎಲಿಮೆಂಟ್ ಆಫ್ ಫನ್ ಅಥವಾ ಗೇಮ್. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಕೋಡಿಂಗ್ ನೀವು ಎಂಜಾಯ್ ಮಾಡಕ್ ಶುರು ಮಾಡ್ತೀರಿ, ಆಯ್ತಾ. ನಾ ನಿಮ್ಗೆ ಲೈವ್ Q&A ಒಳಗೆ ಐ ಹ್ಯಾಡ್ ಗಿವನ್ ಒನ್ ಎಕ್ಸಾಂಪಲ್, ರೈಟ್. ಸೊ ಸಿಂಪಲ್ ಸ್ಟ್ರಿಂಗ್ ರಿಲೇಟೆಡ್ ಒಂದು ಗೇಮ್ ಮಾಡಿದ್ವಿ ಅಂಡ್ ಇಟ್ ವಾಸ್ ಅ ಫನ್ ಟು ಟ್ರೈ ಇಟ್ ಔಟ್. ಆ ಥರ ಚಿಕ್ಕ ಗೇಮ್ಸ್ ನೀವು ಮಾಡ್ಬೋದು. ಅಂದ್ರೆ ಯು ಹ್ಯಾವ್ ಟು ಫಾಲ್ ಇನ್ ಲವ್ ವಿತ್ ಕೋಡಿಂಗ್. ದ್ಯಾಟ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ಯು ಬಿಲ್ಡ್ ಸಮಥಿಂಗ್ ಕ್ರಿಯೇಟಿವ್. ಆ ಥರ ಏನಾದರೂ ಕ್ರಿಯೇಟಿವ್ ಆಗಿ ನೀವು ಮಾಡಿದಾಗ ಅವಾಗ ನಿಮಗೆ ಕೋಡಿಂಗ್ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಗುತ್ತೆ. ಇದು ಒಂದು ಟೆಕ್ನಿಕ್. ನೆಕ್ಸ್ಟ್, ಲರ್ನ್ ಫ್ರಮ್ ಅದರ್ಸ್ ಅಂಡ್ ಗಿಟ್ಹಬ್. ಬೇರೆ ಸ್ಕಿಲ್ ನೋಡ್ರಿ, ಡಾಕ್ಟರ್ಸ್ ಇರ್ಬೋದು, ಸರ್ಜನ್ಸ್ ಇರ್ಬೋದು, ಸಿವಿಲ್ ಇಂಜಿನಿಯರ್ಸ್, ಅವ್ರು ಎಲ್ಲರೂ ಏನಂದ್ರೆ ಬೇರೆದವ್ರ ಹತ್ರ ಹೋಗಿ ಅಲ್ಲಿ ಏನವ್ರು ಕೆಲಸ ಮಾಡ್ತಿರ್ತಾರಲ್ಲ ಅದನ್ನ ನೋಡ್ತೀವಿ ನಾವು, ಆಯ್ತಾ. ಈಗ ಒಬ್ಬ ಸರ್ಜನ್ಗ ಅವ ಆಪರೇಷನ್ ಥಿಯೇಟರ್ಗೆ ಹೋಗಿ ಅಲ್ಲಿ ನಿಂತು ಆಪರೇಷನ್ ಆಗೋ ಟೈಮ್ನಾಗ ಅಲ್ಲಿ ನಿಂತು ಇನ್ನೊಬ್ಬ ಸೀನಿಯರ್ ಸರ್ಜನ್ ಕಡೆ ಅವ್ರು ಕಲಿತಾರ. ಆದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಬಹಳ ಚಲೋ ಅಂತ ಕೋಡು ಗಿಟ್ಹಬ್ನ್ಯಾಗ ಐತಿ. ನೀವು ಅಲ್ಲಿ ಹೋಗಿ ಗಿಟ್ಹಬ್ನ್ಯಾಗ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಪ್ರೊಡಕ್ಷನ್ ಕೋಡ್ ಹೆಂಗ್ ಬರೀತಾರಂತ. ಸೊ ಯು ಡೋಂಟ್ ಹ್ಯಾವ್ ಟು ಸ್ಟ್ರಗಲ್. ಈಗ ಸರ್ಜನ್ ಸ್ಟ್ರಗಲ್ ಮಾಡ್ತಾನಲ್ಲ, ಆ ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ. ಅದಕ್ಕೆ ನೀವು ಬೇರೆದವ್ರ ಕೋಡ್ ಹೆಂಗ್ ಬರೀತಾರ,
ಅವ್ರದ್ದು ಕೋಡಿಂಗ್ ಸ್ಟೈಲ್ ಹೆಂಗೈತಿ, ಅವ್ರ ಎರರ್ಸ್ ಹೆಂಗೆ ಚೆಕ್ ಮಾಡ್ತಾರ, ಎಕ್ಸೆಪ್ಷನ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ತಾರ, ಕ್ಲಾಸ್ ಹೆಂಗೆ ಡಿಕ್ಲೇರ್ ಮಾಡ್ತಾರ, ಫಂಕ್ಷನ್ಸ್ ಯಾವ ತರ ಅವ್ರು ಬರೀತಾರ, ಡಿಕ್ಲೇರ್ ಹೆಂಗ್ ಮಾಡ್ತಾರ. ಸೊ ದೇರ್ ಇಸ್ ಲಾಟ್ ಟು ಅಬ್ಸರ್ವ್ ಅಂಡ್ ಲರ್ನ್. ಆ ಅಬ್ಸರ್ವ್ ಮತ್ತು ಲರ್ನ್ ಮಾಡಕ್ ನೀವು ಯಾವ ಕಂಪನಿ ಜಾಯ್ನ್ ಆಗ್ಬೇಕಂತಿಲ್ಲ. ಗಿಟಬ್ನ್ಯಾಗನ ಭಾರಿ ಮಸ್ತ್ ಕೋಡ್ ಐತಿ, ಅದನ್ನ ನೋಡಿನೂ ನೀವು ಕಲಿಬಹುದು. ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ಬೇಕಂದ್ರೆ ಇನ್ನು ಒಳ್ಳೆ ಇಂಜಿನಿಯರ್ಸ್ ಅವ್ರು ಹೆಂಗ್ ಕೆಲಸ ಮಾಡ್ತಿದ್ರು, ಅವ್ರು ಏನ್ ಮಾಡ್ತಿದ್ರು ಅದನ್ನ ನೋಡಿ ನಾವು ಬಹಳಷ್ಟು ಕಲಿಯೋದಿರುತ್ತೆ. ಸೊ ದಟ್ ಈಸ್ ಲರ್ನ್ ಫ್ರಮ್ ಅದರ್ಸ್. ಅಂಡ್ ಫೈನಲಿ ಲಾಜಿಕ್ ಬಿಲ್ಡಿಂಗ್. ಸುಮಾರು ಜನ ಏನ್ ಹೇಳ್ತಾರೆ ಅಂದ್ರೆ ಇದೆಲ್ಲ ಕರೆಕ್ಟ್ ಐತಿ, ನೀವೆಲ್ಲ ಥಿಯರಿ ಹೇಳಿದ್ದೆಲ್ಲ ಕರೆಕ್ಟ್ ಐತಿ, ಬಟ್ ಇದೆಲ್ಲ ಓದಿದ್ರು ನಮ್ಗೆ ಲಾಜಿಕ್ ಹೆಂಗ್ ಬಿಲ್ಡ್ ಮಾಡ್ಬೇಕು ಬರ್ತಿಲ್ಲ. ಸೊ ಯು ಟೆಲ್ ಅಸ್ ಹೌ ಟು ಲರ್ನ್ ಇದು ಲಾಜಿಕ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೊಂದು Q&A ಒಳಗೆ ಒಂದು 10 minute ಬ್ರೀಫ್ ಆಗಿ ಹೇಳಿದ್ನ ಅದನ್ನ ನೀವು ಎಷ್ಟು ಜನ ನೋಡಿರ್ ಗೊತ್ತಿಲ್ಲ. ಸೊ ಐ ಥಾಟ್ ಐ ವಿಲ್ ಕವರ್ ದಟ್ ಇನ್ ಟುಡೇಸ್ ಸೆಷನ್ ಇನ್ ಅ ಮೋರ್ ಡೀಪರ್ ವೇ. ಸೊ ಇದ್ರೊಳಗೆ ಏನಂತಂದ್ರ ಒಬ್ಬ ಪ್ರೋಗ್ರಾಮರ್ ಅಥವಾ ಒಬ್ಬ ಕೋಡರ್ ಆಗ್ಬೇಕಂದ್ರ ನಿಮಗೆ ಲಾಜಿಕ್ ಬಿಲ್ಡಿಂಗ್ ಬರಬೇಕು. ಅದಕ್ಕೆ ನಾವ್ ಏನಂತೀವಿ, ಅಲ್ಗೋರಿದಮ್ಸ್ ಅಂತೀವಿ. ಆಯ್ತಾ, ಅಲ್ಗೋರಿದಮ್ಸ್ ಡಿಸೈನ್ ಮಾಡಕ್ ಅಥವಾ ಅಲ್ಗೋರಿದಮ್ಸ್ ಕಂಡಿಡಿಯಕ್, ಅಲ್ಗೋರಿದಮ್ಸ್ ಬರ್ಯಾಕ್ ಬರ್ಬೇಕು. ಸೊ ಅದು ಬರ್ಬೇಕಂದ್ರ ಯಾವ ತರ ಥಿಂಕ್ ಮಾಡಬೇಕು ಅದ್ರ ಬಗ್ಗೆ ಐ ವಿಲ್ ಟೇಕ್ ಅ ವೆರಿ ಡೀಟೇಲ್ ಡೀಪ್ ಡೈವ್. ಸೊ ಈಗ ಇದು ತುಂಬಾ ಸಿಂಪಲ್ ಪ್ರೋಗ್ರಾಮ್ ಐತಿ, ನೀವು ಸುಮಾರು ಜನ ಮಾಡಿರ್ಬೋದು. ನಾ ಬಟ್ ಇಲಿಸ್ಟ್ರೇಷನ್ ಸರ್ಮನ್ ತೋರಿಸ್ತಿದ್ದೀನಿ. ಆಮೇಲೆ ಏನಾಗುತ್ತೆ, ನೀವು ಸುಮ್ಮ A is equal to 5, B is equal to 10 ಹಿಂಗೆಲ್ಲ ಮಾಡೋದಕ್ಕಿಂತ ರಿಯಲ್ ಲೈಫ್ ಎಕ್ಸಾಂಪಲ್ ತಗೋರಿ. ನಿಮ್ದು ರಿಯಲ್ ಲೈಫ್ ಒಳಗ ನಿಮ್ದು ಏನ್ ಖರ್ಚಿದೆ ಅದನ್ನ ಬರೆದು ಪ್ರೋಗ್ರಾಮ್ ಬರೆದು ಟೋಟಲ್ ಮಾಡಕ್ ಪ್ರಯತ್ನ ಪಡ್ರಿ. ಸೊ ಈಗ ಒಂದ್ ವೇರಿಯಬಲ್ ಡಿಕ್ಲೇರ್ ಮಾಡ್ರಿ, ಏನಂತ, ಇಂಟಿಜರ್ PG 5000, ಆಮೇಲೆ ಇಂಟಿಜರ್ ಫುಡ್ 4000, then integer travel 2000, ಆಮೇಲೆ integer others 4000. ಇಷ್ಟಾದ್ಮೇಲೆ ಏನ್ ಮಾಡ್ರಿ, ಟೋಟಲ್. ಸೊ ಇನ್ನೊಂದು ಇಂಟಿಜರ್ ಡಿಕ್ಲೇರ್ ಮಾಡ್ರಿ, ಇಂಟು ಟೋಟಲ್ ಇಸ್ ಈಕ್ವಲ್ ಟು 0 ಫಸ್ಟ್. ಆಯ್ತಾ, ಅದಾದ್ಮೇಲೆ ಫೈನಲ್ ಏನ್ ಮಾಡ್ರಿ, ಟೋಟಲ್ ಇಸ್ ಈಕ್ವಲ್ ಟು PG ಪ್ಲಸ್ ಫುಡ್ ಪ್ಲಸ್ ಟ್ರಾವೆಲ್ ಪ್ಲಸ್ ಅದರ್ಸ್. ಈ ತರ ಮಾಡಿ ಆಮೇಲೆ ಇದೇನ್ ಟೋಟಲ್ ಬರುತ್ತಲ್ಲ ಇದನ್ನ ಪ್ರಿಂಟ್ ಮಾಡ್ರಿ. ನೀವು ಸಿದಾಗ ಬರೀತಿದ್ರ ಪ್ರಿಂಟ್ ಎಫ್ ಅಂತ ಬರೀರಿ, ಪೈಥಾನ್ದಾಗ ಬರೀತಿದ್ರ ಪ್ರಿಂಟ್ ಅಂತ ಬರೀರಿ, ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್ ನೀವು ಎಲ್ಲಿ ಪ್ರಿಂಟ್ ಮಾಡ್ತೀರಂತ. ಈ ತರ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಮಾಡಿದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾವೊಂದು ರಿಯಲ್ ಲೈಫ್ ಪ್ರಾಬ್ಲಮ್ ಅನ್ನ ಈ ತರ ಬರೆದು ಸಾಲ್ವ್ ಮಾಡೇನಂತಂದ್ರೆ. ಓಕೆ, ದಿಸ್ ವಾಸ್ ವೆರಿ ಜಸ್ಟ್ ವಾರ್ಮ್ ಅಪ್ ಕೈಂಡ್ ಆಫ್ ಎಕ್ಸಾಂಪಲ್. ನಾವು ಲೆಟ್ಸ್ ಸಿ ಲಿಟಲ್ ಬಿಟ್ ಡಿಫಿಕಲ್ಟ್ ಎಕ್ಸಾಂಪಲ್. ಆಯ್ತಾ, ಫೈಂಡ್ ಇಫ್ ದೇರ್ ಇಸ್ ಅ ಗ್ರೀನ್ ಕಲರ್ ಬ್ಲಾಕ್ ಇನ್ ದಿಸ್. ಇದನ್ನ ಪ್ರಶ್ನೆ ನಾನು ನಿಮ್ಗೆ ಕೇಳಿದ ತಕ್ಷಣ ಅದನ್ನ ಪ್ರಶ್ನೆ ಕಂಪ್ಲೀಟ್ ಮಾಡೋಕ್ಕಿಂತನ ಮೊದಲು ನಿಮ್ ಬ್ರೈನ್ ನಿಮ್ಗೆ ಏನ್ ಹೇಳ್ತೋ ಆನ್ಸರ್ ಎಸ್, ಗ್ರೀನ್ ಕಲರ್ ಬ್ಲಾಕ್ ಇದೆ, ಎಲ್ಲಿದೆ, ಇಲ್ಲಿದೆ ಅಂತ ಹೇಳ್ತೋ. ಆಯ್ತಾ, ಈಗ ಇದ ಕೆಲಸ ನೀವು ಕಂಪ್ಯೂಟರ್ ಮಾಡಿಸ್ಬೇಕಂದ್ರೆ ಹೆಂಗ್ ಮಾಡ್ತೀರಿ? ಲೆಟ್ಸ್ ಇಮ್ಯಾಜಿನ್ ಈ ತರ ಕಲರ್ ಕಾರ್ಡ್ಸ್ ಏನ್ ಇಟ್ಟಿಲ್ಲ, ಬರೀ ಹೆಸರು ಇಟ್ಟಿವಿ ಅಂತ ತಿಳ್ಕೊಂಡು. ಏನಂತ, ಬ್ಲೂ, ಯೆಲ್ಲೋ, ಪರ್ಪಲ್, ಆಮೇಲೆ ರೆಡ್, ಗ್ರೀನ್, ಆಮೇಲೆ ಲೈಟ್ ಬ್ಲೂ. ಓಕೆ, ಈ ತರ ಕಲರ್ಸ್ ಇಟ್ಟಿದೀವಿ. ಅಂಡ್ ವಿ ವಾಂಟ್ ಟು ಚೆಕ್ ಇಫ್ ದೇರ್ ಇಸ್ ಅ ಗ್ರೀನ್ ಕಲರ್ ಇನ್ ದಿಸ್. ಬೇಸಿಕ್ಲಿ ಫೈಂಡ್ ಇಫ್ ಅಂತ ಇರುತ್ತಲ್ಲ, ಅದರ ಅರ್ಥ ಏನು? ಯು ಹ್ಯಾವ್ ಟು ಸರ್ಚ್. ಸರ್ಚ್ ಎದ್ರೊಳಗೆ ಮಾಡಬೇಕು? ನಿಮ್ಮ ಹತ್ರ ಕೊಟ್ಟಿರುವಂತ ಇನ್ಪುಟ್ ಅಲ್ಲಿ ಮಾಡಬೇಕು. ಸೊ ನೀವು ಯಾವಾಗ ಈ ತರ ಸರ್ಚ್ ಅಥವಾ ಫೈಂಡ್ ಅಂತ ಇರುತ್ತಲ್ಲ, ನೀವು ಆ ಕೆಲಸನ ಫಸ್ಟ್ ನಿಮ್ ಬ್ರೇನ್ ಕೊಡ್ರಿ. ಅಂದ್ರೆ ನಿಮ್ ಬ್ರೇನ್ ಮತ್ತು ಐಸಿಗೆ ಹೇಳ್ರಿ ಈ ಕೆಲಸ ಮಾಡಂತ, ಅದು ಇಮಿಡಿಯೇಟ್ ಆಗಿ ಮಾಡಿ ಮುಗಿಸುತ್ತೆ. ಅದು ಆಕ್ಚುಲಿ ನಮ್ ಬ್ರೇನ್ ಇಷ್ಟು ಸ್ಮಾರ್ಟ್ ಅಂಡ್ ಇಷ್ಟು ಫಾಸ್ಟ್ ಇರುತ್ತಲ್ಲ, ಅದು ಬ್ಲಿಂಕ್ ಎಫ್ ಅನ್ ಐ ಒಳಗೆ ಅದು ಮಾಡಿ ಮುಗಿಸ್ಬಿಡತ್ತೆ. ಆಯ್ತಾ, ಇದನ್ನ ನೀವು ಆದಷ್ಟು ಸ್ಲೋ ಮೋಷನ್ದಾಗ ಅಬ್ಸರ್ವ್ ಮಾಡಕ್ ಟ್ರೈ ಮಾಡ್ರಿ. ಆಕ್ಚುಲಿ ಏನ್ ಮಾಡ್ತು ನಿಮ್ ಬ್ರೇನ್, ಏನ್ ಮಾಡ್ತು ಅಂತಂದ್ರೆ ಅದೇನ್ ಮಾಡ್ತಂದ್ರೆ ಈ ತರ ಸ್ಕ್ಯಾನ್ ಮಾಡ್ತು. ಫಸ್ಟ್ ಇದನ್ನ ನೋಡ್ತು, ಬ್ಲೂ, ಬ್ಲೂ ಇದೆ, ಬ್ಲೂ ಈ ಕಲರ್ ಯಾವ್ದು ಅಂತ ಕಂಡುಹಿಡಿತು ಫಸ್ಟ್. ಓಕೆ, ದಿಸ್ ಕಲರ್ ಇಸ್ ಬ್ಲೂ. ಆಯ್ತಾ, blue is blue and it knows that this is not matching with green, so idu alla, this is not an answer. Then it looked at this yellow, this is not an answer. Then it looked at this, then it looked at this, then when it came here it found green and it says okay, I found it, it is there, right?
ಬಟ್ ಅದು ಇಷ್ಟು ಫಾಸ್ಟ್ ಮಾಡ್ತಂದ್ರೆ ನೀವು ಹಿಂಗ ಅದು ಸ್ಕ್ಯಾನ್ ಮಾಡಿದ್ದು ನಿಮ್ಗೆ ಏನ್ ಗೊತ್ತಾಗಲ್ಲ. ನೀವು ಜಸ್ಟ್ ಹಿಂಗ್ ನೋಡಿದ್ರೆ ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನಿಮ್ಗೊಂದು ಇನ್ನೊಂದು ಸ್ಲೈಡ್ ತೋರಿಸ್ತೀನಿ, ಅದ್ರೊಳಗೆ ಇದನ್ನ ಆನ್ಸರ್ ನಿಮ್ಗೆ ಹಿಂಗ್ ನೋಡಿದ ತಕ್ಷಣ ಬರುತ್ತೇನೆ ಹೇಳ್ರಿ ನಂಗೆ. ಇದ್ರೊಳಗೆ ರೆಡ್ ಬ್ಲಾಕ್ಸ್ ಎಷ್ಟದಾವ ಹೇಳ್ರಿ, ಕೌಂಟ್ ಮಾಡಿ. ಈಸ್ ಯುವರ್ ಬ್ರೈನ್ ಟೇಕಿಂಗ್ ಟೈಮ್ ಟು ಡೂ ಇಟ್? ಕರೆಕ್ಟಾ? ಮೇ ಬಿ ಐ ಶುಡ್ ಸ್ಟ್ಯಾಂಡ್ ದಟ್ ಸೈಡ್ ಓನ್ಲಿ. ನೋಡ್ರಿ, ಈಗ ಇಸ್ ಇಟ್ ಟೇಕಿಂಗ್ ಟೈಮ್? ಆಮೇಲೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ಬೇಕು ನಿಮಗೆ, ಯಾವ್ದು ರೆಡ್ ಯಾವ್ದಿಲ್ಲ ಅಂತಂದು. ಸೊ ಬ್ರೈನ್ ಇಸ್ ನಾವು slowly going over one block at a time and trying to count, alla. So you can observe that it is taking this, okay, this is not red, this is red, one though, then it will scan all here, then it will come here, ಎರಡು ಇಲ್ಲ ಯಾವುದು ಇಲ್ಲ, then it will come here, then it is this 3, it will come here, then it's 4, then there is a confusion, ಇದು ರೆಡ್ ಅಂತ. then you will have to ask the person, okay, ಇದೇನಪ್ಪ ಇದು ರೆಡ್, ಇದನ್ನ ಅಷ್ಟನಾ ಅಥವಾ ಇದನ್ನು ಕನ್ಸಿಡರ್ ಮಾಡ್ಬೇಕಂತ. then they say only this, then you say this is the answer, right? But now you can observe that your brain is thinking through this process. You can see it that it is working. A data input ಜಾಸ್ತಿ ಆದ ತಕ್ಷಣ suddenly brain and eyes will take time to calculate it. Now you have to learn to observe and absorb that information. ನಿಮಗೆ ಅದು ಗೊತ್ತಾಗ್ತಿಲ್ಲ ಅಂದ್ರೆ ಏನ್ ಮಾಡ್ರಿ, ಡೇಟಾ ವಾಲ್ಯೂಮ್ ಜಾಸ್ತಿ ಮಾಡ್ರಿ. ಅದು ಮಾಡಿದಾಗ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಏನಂದ್ರ ಈಚ್ ಒಂದು ಐಟಮ್ ಅಟ್ ಅ ಟೈಮ್ ನೀವು ತಗೋಬೇಕು, ಆಯ್ತಾ? ಸೊ ಯು ಹ್ಯಾವ್ ಟು notice or read one item at a time. Okay, this is first. Then ad read ಆದ್ಮೇಲೆ you have to do compare. ಏನಂತ ಕಂಪೇರ್ ಮಾಡಬೇಕು? ಅದು ಗ್ರೀನ್ ಇದೆನಾ, and if yes, then success or found. ಇಲ್ಲ ಅಂದ್ರೆ else ಏನು, go to next. ಸೊ ಏನ್ ಮಾಡಿದ್ವಿ, ಫಸ್ಟ್ ಬ್ಲೂ ನೋಡಿದ್ವಿ, ಇದು ಗ್ರೀನ್ ಇದೆ, ಇಲ್ಲ. ದೆನ್ ಏನ್ ಮಾಡಿದ್ವಿ, ಎಲ್ಲೋ ಹೋದ್ವಿ, ಇದು ಇಲ್ಲ, ದೆನ್ ಇಲ್ಲಿ ಹೋದ್ವಿ, ಇದು ಇಲ್ಲ, ದೆನ್ ಇಲ್ಲಿ ಹೋದ್ವಿ, ದೆನ್ we came here, then we found it green. ಸೊ ಈಗ ಹೆಂಗ್ ಅದನ್ನ ನೀವು ನಿಮ್ ಬ್ರೈನ್ ಅಥವಾ ನಿಮ್ ಐಸ್ ವಿಜುವಲಿ ಮಾಡುತ್ತಲ್ಲ, ಅದನ್ನ ನೀವು ಅತಿ ಚಿಕ್ಕ ಸ್ಟೆಪ್ ಆಗಿ ಈ ತರ ಬರಿಬಹುದು. ಏನಂದ್ರೆ ಕಂಪ್ಯೂಟರ್ ಇದೆಯಲ್ಲ, ಅದಕ್ಕೆ ಏನು ಇಂಟೆಲಿಜೆನ್ಸ್ ಇರಲ್ಲ. ನಿಮ್ CPU ಇರ್ತೈತಲ್ಲ, ಅದಕ್ಕೆ ಏನು ಇಂಟೆಲಿಜೆನ್ಸ್ ಇರಲ್ಲ. ಓಕೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಿದಾರಲ್ಲ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದ್ದು ಹಾರ್ಡ್ವೇರ್ನಾಗ ಅಲ್ಲ, ಅದು CPU-ದಾಗ ಬಂದಿಲ್ಲ. ಅದು ಬಂದಿದ್ದು ಎಲ್ಲಿ, ಸಾಫ್ಟ್ವೇರ್ನಾಗ. ಪ್ರೋಗ್ರಾಮ್ದೊಳಗೆ ಇಂಟೆಲಿಜೆನ್ಸ್ ಬಂದಿದೆ, ಹಾರ್ಡ್ವೇರ್ದಾಗ ಇಂಟೆಲಿಜೆನ್ಸ್ ಬಂದಿಲ್ಲ, ಆಯ್ತಾ? ಸೊ ಹಾರ್ಡ್ವೇರ್ಗೆ ನೀವು ಇನ್ನೂ ಪ್ರೋಗ್ರಾಮ್ ಬರೋದು ಹೇಳಬೇಕು, ಏನ್ ಮಾಡ್ಬೇಕಂತ ಹೇಳ್ಬೇಕು. ಚಿಕ್ಕ ಸ್ಟೆಪ್ಸ್ ಅದಕ್ಕೆ ಗೊತ್ತಾಗಲ್ಲ, ಚಿಕ್ಕ ಸ್ಟೆಪ್ಸ್ ಇದಕ್ಕೆ ನೀವು ಅದಕ್ಕೆ ಹೇಳ್ಬೇಕಾಗತ್ತೆ. ಸೊ ಇದಕ್ಕೇನು ನಾವು ಹೇಳ್ಬೇಕು, ಆಯ್ತಪ್ಪ ನೀ ಲಿಸ್ಟ್ ತಗೋ, ಒನ್ ಐಟಮ್ ಎಟ್ ಅ ಟೈಮ್ ರೀಡ್ ಮಾಡು ಮೆಮೊರಿಯಿಂದ, ಮುಂದೆ ಅದನ್ನ ಕಂಪೇರ್ ಮಾಡು, ಅವಾಗ ಅದು ಗ್ರೀನ್ ಇದ್ರೆ ಫೌಂಡ್ ಅಂತ ಹೇಳು, ಇಲ್ಲಾಂದ್ರೆ ನೆಕ್ಸ್ಟ್ ಐಟಮ್ ಹೋಗು. ಈಗ ಈ ತರ ನಾವು ಬರೆದ್ವಲ್ಲ. ಸೊ ಇದನ್ನ ಈಗ ನಾವು ಸುಡೋ ಕೋಡ್ ಹೆಂಗ್ ಬರೀತಾರ, ಯು ಸೇ iterate over colors. ಅದು ಇದರಲ್ಲಿ ಇರ್ಬೋದು, ಲಿಸ್ಟ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ಅರೇಸ್ ಅಲ್ಲಿ ಇರ್ಬೋದು, ಆಯ್ತಾ? ದೆನ್ ಚೆಕ್ ಇಫ್ ದಟ್ ಐಟಮ್ ಈಸ್ ಗ್ರೀನ್. ಅಂದ್ರೆ ಏನಾಗುತ್ತೆ, ನೀವು ಅರೇ ಮತ್ತು ಲಿಸ್ಟ್ನಾಗಿಂದ ಒಂದೊಂದು ಎಲಿಮೆಂಟ್ ಅಥವಾ ಐಟಮ್ ನೀವೇನ್ ಮಾಡ್ತೀರಿ, ಇಟ್ಕೋಬಹುದು. ಸಮ್ ಟೈಮ್ ಈ ಕಾಲ್ ಐಟಮ್, ಸಮ್ ಟೈಮ್ ಈ ಕಾಲ್ಡ್ ಎಲಿಮೆಂಟ್. ಇದು ಗ್ರೀನ್ ಇದೆನಾ ಚೆಕ್ ಮಾಡ್ರಿ, ಆಯ್ತಾ? ಸೊ ಐಟ್ರೇಟ್ ಆರ್ ಗೋ ಓವರ್ ಅಂತ ಬಂದಾಗ ನಿಮ್ ತಲೆಯಲ್ಲಿ ಏನ್ ಫ್ಲಾಶ್ ಆಗ್ಬೇಕು ಅಂದ್ರೆ, ಈ ತರ ಬಂದ್ರೆ ಇದು ಫಾರ್ ಲೂಪು ಅಥವಾ ವೈಲ್ ಲೂಪು. ಆಮೇಲೆ ಚೆಕ್ ಅಂತ ಬಂದ್ರೆ, ಚೆಕ್ ಮಾಡ್ರಿ ಅಂತ ಬಂದ್ರೆ, ಅಥವಾ ಇಫ್ ಅಂತ, ಚೆಕ್ ಇಫ್ ಅಂತ ಹಿಂಗ್ ಬಂದ್ರೆ ದೇರ್ ಈಸ್ ಅನ್ ಇಫ್ ಸ್ಟೇಟ್ಮೆಂಟ್. ಓಕೆ, ದೆನ್ ಇದು ಇಲ್ಲ ಅಂದ್ರೆ ಅದರ್ವೈಸ್ ಕಂಟಿನ್ಯೂ
ಟು ನೆಕ್ಸ್ಟ್ ಎಲಿಮೆಂಟ್. ಸೊ ಅದಿಲ್ಲ ಅಂದ್ರೆ ನೀವು ಲೂಪ್ ಅಲ್ಲಿ ಕಂಟಿನ್ಯೂ ಆಗಿ. ಅದರ್ವೈಸ್ ಇಸ್ ಅ ಎಲ್ ಸ್ಟೇಟ್ಮೆಂಟ್. ಎಲ್ಸ್ ಅಲ್ಲೂ ಬರಿಬಹುದು, ಇಲ್ಲ ಬೇರೆ ಬೇರೆ ರೀತಿ ಬರೀಬಹುದು. ಬಟ್ ಈಗ ನೋಡ್ರಿ, ಇದೇನಾದ್ರೂ ಸೋರ್ಸ್ ಕೋಡ್, ಇದೇನಾದ್ರೂ ಪ್ರೋಗ್ರಾಮ್ ಇದೆನಾ? ಇದೇನು ಪ್ರೋಗ್ರಾಮ್ ಇಲ್ಲ ಅಲ್ಲ. ಸೊ ಇದೇನಿದೆ? ದಿಸ್ ಇಸ್ ವಾಟ್ ಈಸ್ ಅಲ್ಗೋರಿದಮ್. ಇದಕ್ಕೇನಂತೀವಿ ನಾವು? ಅಲ್ಗೋರಿದಮ್. ಅಲ್ಗೋರಿದಮ್ ಅಂದ್ರೆ ಸಿರೀಸ್ ಆಫ್ ಸ್ಟೆಪ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಆಮೇಲೆ ಈಗ ಇದನ್ನ ಆಲ್ಮೋಸ್ಟ್ ನಾ ಇಂಗ್ಲಿಷ್ ತರ ಬರ್ದೇನಿ. ದೇರ್ ಇಸ್ ಅನ್ ಅನದರ್ ಸಿಂಟ್ಯಾಕ್ಸ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಸೂಡೋ ಕೋಡ್. ಸೊ ದಿಸ್ ಇಸ್ ಆಲ್ಸೋ, ಇಟ್ ಈಸ್ ಲೈಕ್ ಅ ಸೂಡೋ ಅಂದ್ರೆ ಏನು? ಫೇಕ್ ಅಂದಂಗೆ. ಸೂಡೋ ಕೋಡ್ ಅಂತ. ಸೂಡೋ ಕೋಡ್ ಅಂದ್ರೆ ಫೇಕ್ ಕೋಡ್ ಅಂದಂಗೆ, ಆಯ್ತಾ? ಸೊ ಸೂಡೋ ಕೋಡ್ ಈ ತರ ಇಂಗ್ಲಿಷ್ ತರ ಈ ತರ ಬರೋದ್ವಲ್ಲ, ಈಗ ಇದನ್ನ ಬರ್ದಿದ್ದನ್ನ ನೌ ಯು ಕ್ಯಾನ್ ಟ್ರಾನ್ಸ್ಲೇಟ್ ಇನ್ ಟು ಆಕ್ಚುಯಲ್ ಕೋಡ್. ಸೊ ಐ ವಿಲ್ ರಿಪೀಟ್ ದ ಪ್ರಾಸೆಸ್. ಏನು? ಫಸ್ಟ್ ಈ ತರ ಯು ಟುಕ್ ಒನ್ ಪ್ರಾಬ್ಲಮ್. ನಿಮ್ ಬ್ರೈನ್ ಹೇಳಿದ್ರಿ ಇದ್ರ ಗ್ರೀನ್ ಐತೆ ನೋಡ್ರಿ ಅಂತ. ವಿತಿನ್ ನೀವು ಅದನ್ನ ಕ್ವಶನ್ ಮುಗಿಸಕ್ಕಿಂತ ಮೊದಲು ಯು ಫೌಂಡ್ ಇಟ್. ಯು ಕೆನಾಟ್ ಸಿ ದ ಇಟ್ ಇನ್ ಸ್ಲೋ ಮೋಷನ್. ಸೊ ವಾಟ್ ವಿ ಡಿಡ್, ವಿ ಟುಕ್ ಎನ್ ಎಕ್ಸಾಂಪಲ್ ವಿಚ್ ಇಸ್ ದಿಸ್ ಬಿಗ್. ಅವಾಗ ನೀವು ಅಬ್ಸರ್ವ್ ಮಾಡಿದ್ರಿ, ಓಕೆ ನಿಮ್ಮ ಐಸ್ ಏನ್ ಮಾಡ್ತಿದೆ, ಒಂದೊಂದೊಂದೊಂದು ಸ್ಕ್ಯಾನ್ ಮಾಡಿ ಕೌಂಟ್ ಮಾಡಿ ನೆನ್ಪಿಡ್ತಾ ಇದೆ, ರೈಟ್? ಸೊ ದೆನ್ ದ ಸೇಮ್ ಲಾಜಿಕ್ ಯು ಟ್ರೈ ಟು ಇಂಪ್ಲಿಮೆಂಟ್ ಹಿಯರ್ and you write the logic in English first. ಅಥವಾ ಸ್ಟೆಪ್ಸ್ ಅನ್ನ ಇಂಗ್ಲಿಷ್ ಅಲ್ಲಾದ್ರೂ ಬರೀರಿ, ಕನ್ನಡದಲ್ಲಾದ್ರೂ ಬರೀರಿ. ನಿಮ್ ಮೈಂಡ್ ಒಳಗ ಯು ಶುಡ್ ನೋ ದಿಸ್ ಏನಾಗ್ತಿದೆ ಪ್ರಾಸೆಸ್ ಅಂತ, ಆಯ್ತಾ? ವಿ ವಿಲ್ ಡೂ ಸಮ್ ಮೋರ್ ಎಕ್ಸಾಂಪಲ್ ಸೊ ದಟ್ ನಿಮ್ಗೆ ಇದು ಕಂಪ್ಲೀಟ್ ಅರ್ಥ ಆಗ್ಲಿ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಕೌಂಟ್ ಆಫ್ ಈವನ್ ನಂಬರ್ಸ್ ಇನ್ ದ ಲಿಸ್ಟ್. ಈ ಲಿಸ್ಟ್ ಅಲ್ಲಿ ಈವನ್ ನಂಬರ್ಸ್ ಎಷ್ಟಿದಾವೆ ಕೌಂಟ್ ಮಾಡಿ ಅಂತ, ಆಯ್ತಾ? ಸೊ ಈಗ ನಾವು ಲೆಟ್ ಅವರ್ ಬ್ರೈನ್ ಡೂ ದ ಕ್ಯಾಲ್ಕುಲೇಷನ್ ಎಲ್ಲ ಹೆಂಗ್ ಮಾಡುತ್ತೆ ನೋಡೋಣ. 1 ಬಂದ್ವಿ, 1 ಈವನ್ ಇದೆನಾ? ಇಲ್ಲ. ಓಕೆ, ನೆಕ್ಸ್ಟ್ 34 ಬಂದ್ವಿ, 34 ಈವನ್ ಇದೆ, ಆಯ್ತಾ? ಸೊ ಇಲ್ಲೊಂದು ಏನ್ ಮಾಡ್ತೀನಿ, ಕೌಂಟ್ ಅಂತ ಒಂದು ಇಟ್ಕೊಂತೀನಿ, ಆಯ್ತಾ? ಸೊ 34 ಈವೆಂಟ್ ಇದೆ, ಸೊ ಐ ವಿಲ್ ಸೇ 1, ಆಯ್ತಾ? ದಿಸ್ ಇಸ್ ಟ್ರೂ. ದೆನ್ ನೆಕ್ಸ್ಟ್ ಎಲಿಮೆಂಟ್ ಹೋದ್ವಿ, 23 ಈವನ್ ಇದೆನಾ? ಇಲ್ಲ. ನೆಕ್ಸ್ಟ್ ಇಲ್ಲಿಂದ 4 ಬಂದ್ವಿ, 4 ಈವನ್ ಇದೆನಾ? ಎಸ್. ಅವಾಗ ಇಲ್ಲೊಂದು +1 ಹಾಕೊಳ್ಳಿ. ನೆಕ್ಸ್ಟ್ ಇದು ಈವನ್ ಇದೆನಾ? ಎಸ್ ಅಂದ್ವಿ, ಇಲ್ಲಿಗೆ +1 ಹಾಕಿದೀನಿ. ಅದಾದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ಹೋಗಿ 53 ಈವನ್ ಇದೆನಾ? ಇಲ್ಲ. ಇದು ಇಲ್ಲ, ಆಯ್ತಾ? ಸೊ ಏನಾಯ್ತು, ಈ ತರ ಒಂದೊಂದೇ ಚೆಕ್ ಮಾಡಿ. ಇಲ್ಲಿ ಕೌಂಟ್ ಅಲ್ಲಿ 1 + 1, ದ ಫೈನಲ್ ಕೌಂಟ್ ಎಷ್ಟಾಯ್ತು ಈಗ? ಕೌಂಟ್ ಇಸ್ ಈಕ್ವಲ್ ಟು 2. ಸೊ ಎಷ್ಟು ಈವನ್ ನಂಬರ್ಸ್ ಇದೆ ಇದರಲ್ಲಿ? 2 ಈವನ್ ನಂಬರ್ಸ್ ಇದೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಂದ್ರೆ, ವಿ ಆರ್ ಕೌಂಟಿಂಗ್ ಈವನ್ ನಂಬರ್. ಈವನ್ ನಂಬರ್ ಅಂದ್ರೆ ಏನು? ನಂಬರ್ ವಿಚ್ ಇಸ್ divisible by 2 such that there is no remainder left, correct? It's exactly divisible by 2. ಸೊ ಇದರಲ್ಲಿ ಇದು 34 is divisible by 2 and 4 is divisible by 2. ಬಟ್ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿ, ನಿಮ್ ಬ್ರೈನ್ ಏನ್ ಮಾಡ್ತು, ನಿಮ್ ಬ್ರೈನ್ ಯಾವ ತರ ಇದನ್ನ ವರ್ಕ್ ಮಾಡ್ತು ಅಂತ. ಸೊ ಒಂದೊಂದೇ ನಂಬರ್ ತಗೊಂಡು ಅದು ಡಿವಿಸಿಬಲ್ ಇದೇನಾ ಅಂತ ನೋಡಿ ಕೌಂಟ್. ಈಗ ನಂಬರ್ ಇಲ್ಲಿ ಕಡಿಮೆ ಇದಾವಲ್ಲ, ನಂಬರ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ನಿಮ್ ಬ್ರೈನ್ ಏನ್ ಮಾಡತ್ತಂದ್ರ ಈ ತರ ಕೌಂಟ್ ಅಂತ ಒಂದು ಇದನ್ನ ತಗೊಂಡು ಏನ್ ಮಾಡಲ್ಲ. ಬಟ್ ವಾಟ್ ಇಫ್ ಬರೀ ಇಲ್ಲಿ 4 ಅದಾವಲ್ಲ, ವಾಟ್ ಇಫ್ ಐ ಗಿವ್ ಯು 25 ನಂಬರ್ಸ್? ಅವಾಗ ನೀವ್ ಏನ್ ಮಾಡ್ತೀರಿ, ಈ ತರ ಒಂದು ಸ್ಕೋರ್ ಕಾರ್ಡ್ ಇಟ್ಕೋತೀರಲ್ಲ, 1 + 1 + 1 ಅಂತಂದು. ಈ ಕ್ರಿಕೆಟ್ ಮ್ಯಾಚ್ನಾಗ ನಾವು ಸ್ಕೋರ್ ಬರಿತೀವಲ್ಲ, ಇದೇ ತರ ಅಲ್ಲ ಬ್ಯಾಟ್ಸ್ಮನ್ ಸ್ಕೋರ್ ಬರೆಯೋದು, 1 + 2 + 4 ಹಿಂಗಂತಂದು. ಸೊ ಸೇಮ್ ಥಿಂಗ್, ಸೊ ಯು ವಿಲ್ ಡೂ ಲೈಕ್ ದಟ್, ರೈಟ್? ದ ಪ್ರಾಸೆಸ್ ನಾವು ಈಗ ಇದನ್ನ ಏನ್ ಮಾಡೋಣ, ಇಂಗ್ಲಿಷ್ ಅಲ್ಲಿ ಬರೆಯೋಣ. ಸೊ ಫಸ್ಟ್ ಈಗ ಮತ್ತೆ ಏನ್ ಮಾಡ್ಬೇಕು, ಐಟ್ರೇಟ್ ಓವರ್ ದ ಎಲಿಮೆಂಟ್ಸ್, ಆಯ್ತಾ? ಐಟ್ರೇಟ್ ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಐಟ್ರೇಟ್ ಅಂತ ಬಂದ ತಕ್ಷಣ ನಿಮ್ ತಲೆಯಲ್ಲಿ ಬರ್ಬೇಕು ಫಾರ್ ಲೂಪ್ ಅಂತ. ನೆಕ್ಸ್ಟ್ ಚೆಕ್ ಇಫ್ ಈವನ್, ಇಫ್ ಎಸ್ ಇದ್ರೆ ಕೌಂಟ್ ಅನ್ನ ಜಾಸ್ತಿ ಮಾಡಿ, ಕೌಂಟ್ ++, ಆಯ್ತಾ? ಇಲ್ಲ ಅಂದ್ರೆ ಕಂಟಿನ್ಯೂ, ನೆಕ್ಸ್ಟ್ ನಂಬರ್ ಹೋಗಿ ಅಂದಂಗೆ ಕಂಟಿನ್ಯೂ. ಸೊ ಕೌಂಟ್ ಅನ್ನೋದು ಇಲ್ಲೊಂದು ನಿಮ್ಗೆ ಒಂದ್ ಮೇಲೆ ಅದನ್ನ ಬುಕ್ ಕೀಪಿಂಗ್ಗೆ ಒಂದು ವೇರಿಯೇಬಲ್ ಬೇಕು, ಕೌಂಟ್ ಇಸ್ ಈಕ್ವಲ್ ಟು 0 ಅಂತ. ಈಗ ಈ ತರ ಬರೆದಿರೋ ಇಂಗ್ಲಿಷ್ ಅಲ್ಲಿರೋ ಕೋಡ್ ಅನ್ನ ನೀವು ಕೋಡ್ ಟ್ರಾನ್ಸ್ಫರ್ ಮಾಡೋದು ಇಸ್ ವೆರಿ ಈಸಿ. ಸೊ ಲಾಜಿಕ್ ಬಿಲ್ಡಿಂಗ್ ಅನ್ನೋದು ಏನೈತಲ್ಲ, ಅದೇನಂದ್ರೆ ನೀವು ಫಸ್ಟ್ ಮೆಕ್ಯಾನಿಕಲಿ ನಿಮ್ಮ ಮೈಂಡ್ ಇಂದ ಮಾಡಿ ಅದನ್ನ ಈ ತರ ಬರಿಬಹುದು. ನೀವು ಇಂಗ್ಲಿಷ್ನ್ಯಾಗ ಬರೋದು, ಅಲ್ಲಿಂದ ನೀವ್ ಏನ್ ಮಾಡ್ಬೋದು, ಅದನ್ನ ಕೋಡ್ ಕನ್ವರ್ಟ್ ಮಾಡ್ಬೋದು. ಸೊ ಈಗ ಇದನ್ನೇ ನಾವೇನಾದ್ರೂ ಇದಕ್ಕೆ ಏನಂತಾರ ಕೋಡ್ ಕನ್ವರ್ಟ್ ಮಾಡಿದ್ರ, ಸೊ ಅವಾಗ ಏನಾಗುತ್ತ, ಸೊ ಇನಿಷಿಯಲಿ ವಿಲ್ ಸೇ ಇಂಟ್ ಕೌಂಟ್ ಇಸ್ ಈಕ್ವಲ್ ಟು 0. ಅದಾದ್ಮೇಲೆ ನಿಮ್ದು ಇನ್ನೊಂದು ಏನಿದೆ, ಅರೇ ಇದೆ, ಇಂಟೀಜರ್ ಒಂದು ಅರೇ ಇದೆ,
ಆಯ್ತಾ. ಸೊ ಇದ್ರೊಳಗೆ ಏನಂತ ಬರೀನ, ಇಂಟಿಜರ್ ಲೆಟ್ಸ್ ಸೇ ಅರೇ ಅಂತಾನೆ ಇರ್ಲಿ ಅಟ್ ಪ್ರೆಸೆಂಟ್ 22 4 6 8 10 ಈ ತರ ಇದೆ. ದೆನ್ ನೀವು ಈಗ ಇದನ್ನ ಫಾರ್ ಲೂಪ್ ಬರೀತಿದ್ದೀರಿ. ಸೊ ಫಾರ್ ಲೂಪ್ ಅಲ್ಲಿ ಫಾರ್ ಇಂಟ್ i is equal to 0, i less than 1 2 3 4 5 ಎಲಿಮೆಂಟ್ ಅಲ್ಲ, ಲೆಸ್ ದೆನ್ 5 i ಪ್ಲಸ್ ಪ್ಲಸ್. ಆಮೇಲೆ ಇಫ್ array of i index this is mod, ಇಲ್ಲಿ mod of 2 ಡಬಲ್ ಈಕ್ವಲ್ ಟು 0 ಅಂದ್ರೆ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಉಳಿಬಾರ್ದು ಆಯ್ತಾ. ಹಿಂಗಾದ್ರೆ ಅವಾಗ ಏನ್ ಮಾಡ್ರಿ, ಕೌಂಟ್ ಪ್ಲಸ್ ಪ್ಲಸ್. ಇಲ್ಲ ಅಂದ್ರೆ ಏನು ಆಕ್ಷನ್ ತಗೋಬೇಡಿ, ಇದು ಹೆಂಗಿದ್ರು ಇಲ್ಲಿ ಎಲ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಅದಿಲ್ಲ ಅಂದ್ರೆ ಏನಾಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ ಆಗಿ ಇದು ಇಂಡೆಕ್ಸ್ ಇಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಆಯ್ತಾ. ಈ ಸ್ಪೆಸಿಫಿಕ್ ಫಾರ್ ಲೂಪ್ ಹೆಂಗ್ ಬರಿಬೇಕು ಒಂದು ಲ್ಯಾಂಗ್ವೇಜ್ನಾಗ ಅನ್ನೋದು ಆ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಇರುತ್ತೆ, ಅದು ನೀವು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ ನಿಮಗೆ. ಬಟ್ ಈ ಕೋಡ್ಗೂ ಈ ಸೂಡೋ ಕೋಡ್ಗೂ ಏನ್ ವ್ಯತ್ಯಾಸ, ಇಲ್ಲಿ ಬರೀ ಇಂಗ್ಲಿಷ್ ತರ ಬರ್ದೀವಿ, ಅಲ್ಲಿ ಸ್ಪೆಸಿಫಿಕ್ ಆಗಿ ಬರ್ದೀವಿ. ಅದ್ರ ಮ್ಯಾಪಿಂಗ್ ನಿಮ್ಗೆ ನೆನಪುಳಿಯುತ್ತೆ, ಅದು ಮಾಡಿ ಮಾಡಿ ನೆನಪುಳಿಯುತ್ತೆ. ಲಾಜಿಕ್ ಬಿಲ್ಡಿಂಗ್ ಮಾತ್ರ ಈ ಟೆಕ್ನಿಕ್ ಆಯ್ತಾ. ನಾವು ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ಸಾರ್ಟ್ ದೆಮ್ ಇನ್ ದ ಅಸೆಂಡಿಂಗ್ ಆರ್ಡರ್ ಆಯ್ತಾ. ಸೊ ಈಗ ಇದನ್ನ ಸಾರ್ಟ್ ಮಾಡ್ಬೇಕಾದ್ರೆ ನೀವು ಮೆಕ್ಯಾನಿಕಲಿ ಮಾಡ್ಬೇಕಾದ್ರೆ, ಈಗ ಅಸೆಂಡಿಂಗ್ ಅಂದ್ರೆ ಏನು, ಲೋಯೆಸ್ಟ್ ನಂಬರ್ ಲೆಫ್ಟ್ ಮೋಸ್ಟ್ ಇರಬೇಕು, ಹೈಯೆಸ್ಟ್ ನಂಬರ್ ರೈಟ್ ಇರಬೇಕು. ಸೊ ಈಗ ಇಲ್ಲಿಂದ ಶುರು ಮಾಡ್ರಿ, 1 ಮತ್ತು 34 ಕಂಪೇರ್ ಮಾಡ್ರಿ. ಇದ್ರೊಳಗೆ ಯಾವ್ದು ದೊಡ್ಡದೈತಿ, 34 ಇದೆ, ಸೊ ಡೋಂಟ್ ಟಚ್ ಇಟ್. 34 23 ಎರಡು ಕಂಪೇರ್ ಮಾಡ್ರಿ. ಇದ್ರೊಳಗೆ ಯಾವ್ದು ದೊಡ್ಡದಿದೆ, 34 ದೊಡ್ಡದೈತಿ. ಆದ್ರೆ 34 ಲೆಫ್ಟ್ ಸೈಡ್ ಇದೆ, 23 ಆ ಕಡೆ ಇದೆ. ಸೊ ಇದನ್ನ ಎರಡು ಸ್ವಾಪ್ ಮಾಡ್ಬೇಕು. ಹೆಂಗ್ ಸ್ವಾಪ್ ಮಾಡ್ತೀರಿ, ಈ ತರ ಅಲ್ಲ, ಈ ತರ ಸ್ವಾಪ್ ಮಾಡಿದ್ರಿ. ಆಮೇಲೆ ಈಗ 34 4 ನಡು ಯಾವ್ದು ದೊಡ್ಡದಿದೆ, 34 ದೊಡ್ಡದಿದೆ. ಸೊ ಏನ್ ಮಾಡ್ತೀರಿ, ಇವಾಗ 4 ಇಲ್ಲಿ ತಗೊಂಡ್ ಬರ್ತೀರಿ, 34 ಈ ಕಡೆ ಹಾಕ್ತೀರಿ, ದೆನ್ 4 is here. ಇವೆರಡುದ್ರ ಮಧ್ಯೆ ಯಾವ್ದು ದೊಡ್ಡದು, 53 ದೊಡ್ಡದಿದೆ, 34 ಇಲ್ಲಿದೆ. ಸೊ ಇಲ್ಲಿ ಏನಾಯ್ತು, ಹೈಯೆಸ್ಟ್ ನಂಬರ್ ಯಾವ್ದಿದೆಯಲ್ಲ ಅದು ಇಲ್ಲಿ ಉಳ್ಕೊಂತು, ಇಲ್ಲಿ 53. ಯು ಸ್ಟಾರ್ಟ್ ವಿತ್ ಸೆಕೆಂಡ್ ನಂಬರ್. ಸೊ 23 ಮತ್ತು 4 ಮಧ್ಯದಲ್ಲಿ ಯಾವ್ದು ದೊಡ್ಡದಿದೆ, 23 ದೊಡ್ಡದಿದೆ. ಸೊ ಈಗ 4 ಮತ್ತು ಇದು ಎರಡು ಸ್ವಾಪ್ ಮಾಡ್ಬೇಕಲ್ಲ. ಸೊ ಏನ್ ಮಾಡ್ತೀರಿ, ಇವಾಗ ಇದು ಸೆಲೆಕ್ಟ್, ಇದು ಆತರ ಇದ್ದದಕ್ಕೆ ಇದನ್ನ ಇಲ್ಲಿ ತರ್ರಿ. ನೆಕ್ಸ್ಟ್ 23 ಈ ಕಡೆ ತಗೊಂಡ್ ಬನ್ನಿ, ಆಮೇಲೆ 4 ಅನ್ನ ಇಲ್ಲಿ ಹಾಕ್ರಿ. ಈಗ ಇದೆರಡು ಕಂಪೇರ್ ಮಾಡಿ. ಸೊ ಇದ್ರೊಳಗೆ ಯಾವ್ದು 34 ಜಾಸ್ತಿ ಇದೆಯಲ್ಲ, ಯು ಡೋಂಟ್ ಹ್ಯಾವ್ ಟು ಟಚ್. ಅಗೇನ್ 53 ಜಾಸ್ತಿ ಇದೆ, ಯು ಡೋಂಟ್ ಹ್ಯಾವ್ ಟು ಟಚ್. ಸೊ ಇದೆರಡು ಆಯ್ತಾ. ಈಗ ಮೂರನೇದು ಬಂದ್ರಿ, 23 ಇದು ಇದೇ ಚಿಕ್ಕದು, ಇದು ದೊಡ್ಡದು, ಯು ಡೋಂಟ್ ಹ್ಯಾವ್ ಟು ಚೆಕ್. ಅಗೇನ್ ಯು ಡೋಂಟ್ ಹ್ಯಾವ್ ಟು ಚೆಕ್. ಅಗೇನ್ 34 ಯು ಚೆಕ್ ಅಂಡ್ ಯು ಡೋಂಟ್ ಹ್ಯಾವ್ ಟು ಚೆಕ್. ಆಯ್ತಲ್ಲ, ಇಷ್ಟೇ ಅಲ್ಲ. ಸೊ ಏನಾಯ್ತು ಇದರಿಂದ ಅಂದ್ರ, ಹೈಯೆಸ್ಟ್ ಎಲಿಮೆಂಟ್ ಯಾವ್ದಿತ್ತಲ್ಲ ಅದೇನಾಯ್ತು, ಇಲ್ಲಿ ಹೋಯ್ತು. ಇದಕ್ಕೇನ್ ಬಬಲ್ ಸಾರ್ಟ್ ಅಂತಾರ. ಇದಕ್ಕೆ ಬಬಲ್ ಸಾರ್ಟ್ ಎದಕ್ ಅಂತಾರ ಅಂತಂದ್ರ, ಯಾವ್ದು ಹೈಯೆಸ್ಟ್ ಎಲಿಮೆಂಟ್, ಈಗ ನಾವು ಅಸೆಂಡಿಂಗ್ ಆರ್ಡರ್ ಮಾಡುವಾಗ ಏನಾಗತ್ತ, ಹೈಯೆಸ್ಟ್ ಎಲಿಮೆಂಟ್ ಯಾವ್ದು ಇರುತ್ತಲ್ಲ ಅದು ಒಂದ್ಸರಿ ಲೂಪ್ ರನ್ ಆಯ್ತಂದ್ರೆ ಈ ಕಡೆಯಿಂದ ಅಲ್ಲಿ ಹೋಗ್ಬಿಡುತ್ತೆ. ಸೆಕೆಂಡ್ ಹೈಯೆಸ್ಟ್ ಎಲಿಮೆಂಟ್ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಥರ್ಡ್ ಹೈಯೆಸ್ಟ್ ಎಲಿಮೆಂಟ್ ಹಿಂಗ್ ಹೋಗುತ್ತೆ. ಸೊ ಅದಕ್ಕೆ ಆತರ ಒಂದೊಂದೇ ಟೈಮ್ ಆಗಿ ಒಂದೊಂದು ಎಲಿಮೆಂಟ್ ಶಿಫ್ಟ್ ಆಗುತ್ತಲ್ಲ ಹೈಯೆಸ್ಟ್ ಇದ್ದದ್ದು, ಅದಕ್ಕೆ ಇದಕ್ಕೆ ಬಬಲ್ ಸಾರ್ಟ್ ಅಂತಾರ. ಸೊ ಈ ಬಬಲ್ ಸಾರ್ಟ್ ಅಲ್ಗೋರಿದಮ್ ನಾನ್ ನಿಮಗೆ ಈಗ ಏನ್ ಮಾಡಿದ್ನಿ, ಈ ತರ ಮಾಡಿ ತೋರಿಸಿದ್ನಿ, ಯಾವ ತರ ಮೆಕ್ಯಾನಿಕಲಿ ಮಾಡಿ ತೋರಿಸಿದ್ನಿ ಇದನ್ನ. ಈಗ ಇದನ್ನ ಕೋಡ್ ಬರಿಬೇಕಾದ್ರೆ ಹೆಂಗ್ ಬರಿತೀವಿ, ಸೊ ಫಸ್ಟ್ ಏನನ್ನ, ಐಟ್ರೇಟ್ 1 ಎಲಿಮೆಂಟ್ at a time, iterate over 1 element at a time ಆಯ್ತಾ. ಸೊ ಇಲ್ಲೇನಂದ್ರೆ ನಾವ್ ಈಗ ಮಾಡೋದಲ್ಲ, ಒಂದೊಂದೇ ಸೆಲೆಕ್ಟ್ ಮಾಡ್ತಾ ಹೋದ್ವಲ್ಲ, ಆ ತರ ಒಂದಿನ ಸೆಲೆಕ್ಟ್ ಮಾಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಕಂಪೇರ್ ವಿತ್ ಆಲ್ ಅದರ್ ಎಲಿಮೆಂಟ್ಸ್. ಆ ಮಾಡೋ ಟೈಮ್ ಅಲ್ಲಿ ಇಫ್ ನೆಕ್ಸ್ಟ್ ಎಲಿಮೆಂಟ್ ಈಸ್ ಸ್ಮಾಲರ್ ದೆನ್ ಸ್ವಾಪ್. ಸೊ ಒಂದೊಂದೇ ತಗೊಂಡು ಇದನ್ನ ನೆಕ್ಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಮಾಡುವಾಗ ಅದೇನಾದ್ರೂ ಚಿಕ್ಕದಾಗಿದ್ರೆ ನೆಕ್ಸ್ಟ್ ಎಲಿಮೆಂಟ್ ಜೊತೆ ಅದನ್ನ ಸ್ವಾಪ್ ಮಾಡ್ರಿ. ನಾ ಈ ತರ ಸ್ವಾಪ್ ಮಾಡ್ತಿದ್ನಲ್ಲ ಒಂದೊಂದೇ ಹಿಂಗ. ಸೊ ದಿಸ್ ಇಸ್ ದ ಕೋಡ್. ನೀವು ಇದನ್ನ ಬರೋದ್ರಿ ಅಂದ್ರೆ ಏನಾಗತ್ತ, ಇದು ಒಂದು ಫಾರ್ ಲೂಪ್ ಆಗತ್ತ, ಇದು ಒಂದು ಫಾರ್ ಲೂಪ್ ಆಗತ್ತ, ಇದೊಂದು ಇಫ್ ಕಂಡೀಷನ್ ಆಗತ್ತ ಚೆಕ್ ಮಾಡಾಕ ಹಿಂದಿನ ಎಲಿಮೆಂಟ್ ನೆಕ್ಸ್ಟ್ ಎಲಿಮೆಂಟ್ ಗಿಂತ ಇದೆ ಅಂತ, ಲಾರ್ಜರ್ ಇದೆ ಏನಂತಂದ. ಲಾರ್ಜರ್ ಇದ್ರೆ ಇನ್ನೊಂದು ಫಂಕ್ಷನ್ ಏನು ಸ್ವಾಪ್ ಮಾಡಕ್, ಅವನ್ನೆರಡು ಸ್ವಾಪ್ ಮಾಡ್ಬೇಕು ಜಸ್ಟ್. ದೆನ್ ಇಫ್ ಇಟ್ ಇಸ್ ಟ್ರೂ ದೆನ್ ಸ್ವಾಪ್ ಒಂದು ಫಂಕ್ಷನ್. ಸೊ 2 ಫಾರ್ ಲೂಪ್, ಒಂದು ಇಫ್ ಕಂಡೀಷನ್, ಸ್ವಾಪ್.
ಇಷ್ಟು ಮಾಡಿದ್ರೆ ನಿಮ್ದು ಬಬಲ್ ಸಾರ್ಟ್ ಆಯ್ತು. ಬಟ್ ಇಲ್ಲಿ ಏನು ಅಬ್ಸರ್ವ್ ಮಾಡ್ರಿ ಅಂದ್ರ ದ ಪ್ರಾಸೆಸ್ ಅಂಡ್ ದ ಟೆಕ್ನಿಕ್. ಅಲ್ಗೋರಿದಮ್ ನೆನಪಿಟ್ಕೊಳ್ರಿ ಅಂತ ಹೇಳ್ತಿಲ್ಲ ನಾನು, ಪ್ರಾಸೆಸ್ ಅಂಡ್ ಟೆಕ್ನಿಕ್ ನೆನಪಿಟ್ಕೊಳ್ರಿ. ನಾವು ಯಾವ್ದನ್ನ ಮೆಕ್ಯಾನಿಕಲಿ ನಮ್ಮ ಕೈಯಿಂದ ಮಾಡಬಹುದು ಅದನ್ನ ನಾವು ಇಂಗ್ಲಿಷ್ನಾಗ ಬರಿಬಹುದು. ಅದನ್ನ ಯಾವ್ದು ನಾವು ಆತರ ಇಂಗ್ಲಿಷ್ನಾಗ ಬರಿಬಹುದು ಅಥವಾ ಕನ್ನಡದಾಗ ಬರಿಬಹುದಲ್ಲ, ಅದನ್ನ ನೀವು ಕೋಡ್ ಟ್ರಾನ್ಸ್ಫರ್ ಮಾಡಬಹುದು. ನಿಮಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಈ ತರ ಗೊತ್ತಾಗತ್ತೆ. ಈ ತರ ಐಟ್ರೇಟ್ ಮಾಡ್ರಿ, ಆಮೇಲೆ ಕಂಪೇರ್ ವಿತ್ ಆಲ್ ಅದರ್ ಎಲಿಮೆಂಟ್ಸ್ ಅಂತಿದೆ. ಈ ತರ ಇದ್ರೆ ಫಾರ್ ಲೂಪ್ ಒಳಗಡೆ ಫಾರ್ ಲೂಪ್ ಬರುತ್ತೆ. ಇಫ್ ನೆಕ್ಸ್ಟ್ ಎಲಿಮೆಂಟ್ ಅಂದ್ರೆ ಈ ತರ ಸ್ವಾಪ್ ಅಂದ್ರೆ ಹಿಂಗ್ ಮಾಡಬೇಕು ಅಂತಂದು ಸ್ಲೋಲಿ ವಿಲ್ ಲರ್ನ್ ದಿಸ್ ಕಾನ್ಸೆಪ್ಟ್ಸ್. ನೌ ದ ಲಾಸ್ಟ್ ಅಂಡ್ ದ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್. ಸೊ ಇದಂಕ್ರು ನಿಮ್ಗೆ ಎಲ್ಲರೂ ವರ್ಲ್ಡ್ ಕಪ್ ನೋಡಿರಿ ಅನ್ಕೋತೀನ, ಅಂಡ್ ಯು ಆಲ್ ಹ್ಯಾವ್ ಇದು ಸೀನ್ ಸ್ಕೋರ್ ಕಾರ್ಡ್. ಸೊ ರೋಹಿತ್ ಶರ್ಮಾ ಅವ್ರದ್ದು ವರ್ಲ್ಡ್ ಕಪ್ ಸ್ಕೋರ್ ಇದು ಆಯ್ತಾ. ಈ ಸ್ಕೋರ್ ಒಳಗ ಟೋಟಲ್ ಇವೇನ್ 8 ಮ್ಯಾಚ್ ಆಡಿದ್ವಲ್ಲ, ಅವ್ರದ್ದು ಎವರೇಜ್ ಎಷ್ಟಿತ್ತು, ಹೈಯೆಸ್ಟ್ ಎಷ್ಟು ಮಾಡಿದ್ರು, ಲೋಯೆಸ್ಟ್ ಎಷ್ಟು ಮಾಡಿದ್ರು. ಸೊ ಫಸ್ಟ್ ನೋಡ್ರಿ, ಈಗ ಹೈಯೆಸ್ಟ್ ಎಷ್ಟು ಮಾಡಿದ್ರು ಅಂದ್ರೆ ಏನಾಗುತ್ತೆ, ನಿಮ್ ಐಸ್ ಅಥವಾ ನಿಮ್ ಬ್ರೈನ್ ಇರುತ್ತಲ್ಲ, ಇಟ್ ವಿಲ್ ಸ್ಟಾರ್ಟ್ ಸ್ಕ್ಯಾನಿಂಗ್ ಫ್ರಮ್ ಹಿಯರ್. ಓಕೆ 52 ಇಲ್ಲಿ ಹೈಯೆಸ್ಟ್, 13 52ಗಿಂತ ಜಾಸ್ತಿ ಇದೆ, 92 ಇದು ಹೈಯೆಸ್ಟ್, 34 ಚಿಕ್ಕದು, 41 ಚಿಕ್ಕದು, 12 ಚಿಕ್ಕದು, 7 ಚಿಕ್ಕದು, 6 ಚಿಕ್ಕದು. ಸೊ ವಿ ನೋ ದಟ್ 92 ಇಸ್ ದ ಹೈಯೆಸ್ಟ್ ಸ್ಕೋರ್ ಅವ್ರದ್ದು ಆಯ್ತಾ. ಲೋಯೆಸ್ಟ್ ಸ್ಕೋರ್ ಯಾವುದು, ಮತ್ತೆ ಅಗೇನ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಯು ವಿಲ್ ಸಿ ಓಕೆ 34 ಅಲ್ಲ, 12 ಅಲ್ಲ, 7 ಅಲ್ಲ, 6. ಸೊ ದಿಸ್ ಇಸ್ ದ ಲೋಯೆಸ್ಟ್, ದಿಸ್ ಇಸ್ ಲೋಯೆಸ್ಟ್, ದಿಸ್ ಇಸ್ ಹೈಯೆಸ್ಟ್. ದೆನ್ ವಾಟ್ ಇಸ್ ದ ಎವರೇಜ್. ಎವರೇಜ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನೀವು ಎಲ್ಲ ಆಡ್ ಮಾಡ್ಬೇಕು. ಮೊದಲು ಎಲ್ಲ ಆಡ್ ಮಾಡಿ ಸಮ್ ಕಂಡು ಹಿಡಿಬೇಕು. ಸಮ್ ಕಂಡು ಹಿಡಿದು ಆ ಬಂದಿರೋ ಸಮ್ ಅನ್ನ ಡಿವೈಡೆಡ್ ಬೈ 8 ಮಾಡಬೇಕು. ಸೊ ನೀವೀಗ ಇದೇನ್ ಮಾಡ್ತೀರಲ್ಲ, ಇದ ಸ್ಟೆಪ್ ನ ನೀವು ಕೋಡ್ ಬರೆದು ಕಂಪ್ಯೂಟರ್ ಕಡೆ ಮಾಡಿಸ್ಬೇಕು. ಕರೆಕ್ಟಾ. ಸೊ ದಿಸ್ ಇಸ್ ದ ಸ್ಕೋರ್. ಈಗ ಫಸ್ಟ್ ಏನ್ ಅಲ್ಗೋರಿದಮ್, ಹೈಯೆಸ್ಟ್ ಕಂಡು ಹಿಡಿಬೇಕು. ಸೊ ಹೈಯೆಸ್ಟ್ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು, ಅಗೇನ್ ಯು ಹ್ಯಾವ್ ಟು ರೀಡ್ ಒನ್ ಎಟ್ ಎ ಟೈಮ್. ಸೊ ಈಗ ಹೈಯೆಸ್ಟ್ ಇಸ್ ಈಕ್ವಲ್ ಟು ಫಸ್ಟ್ 52 ಅನ್ಕೋರಿ. 52 13 ಕಂಪೇರ್ ಮಾಡ್ರಿ. 52 13 ಯಾವ್ದು ಹೈಯೆಸ್ಟ್, 52ನೇ ಹೈಯೆಸ್ಟ್ ಆಯ್ತಾ. ದೆನ್ ಅಗೇನ್ ನಾವು ಹೈಯೆಸ್ಟ್ ಇಸ್ ಈಕ್ವಲ್ ಟು 52. 52 92 ಕಂಪೇರ್ ಮಾಡ್ರಿ. ಯಾವ್ದು ಹೈಯೆಸ್ಟ್ ಆಯ್ತು, 92 ಹೈಯೆಸ್ಟ್ ಆಯ್ತು. ಸೊ ಹೈಯೆಸ್ಟ್ ವ್ಯಾಲ್ಯೂ ಇದು 52 ತೆಗೆದು 92 ಅಂತ ಬರ್ಕೋರಿ. ನೆಕ್ಸ್ಟ್ 34 ಜೊತೆ ಕಂಪೇರ್ ಮಾಡ್ರಿ. ಇವೆರಡದ್ರೊಳಗೆ ಹೈಯೆಸ್ಟ್ ಯಾವುದು, 92ನ. ಸೊ ಡೋಂಟ್ ಚೇಂಜ್. ದೆನ್ 41 ಜೊತೆ ಕಂಪೇರ್ ಮಾಡ್ರಿ, ಅಗೇನ್ 92, ಡೋಂಟ್ ಚೇಂಜ್. 12 92 ಜೊತೆ ಕಂಪೇರ್ ಮಾಡ್ರಿ, ಅಗೇನ್ ಯು ಡೋಂಟ್ ಹ್ಯಾವ್ ಟು ಚೇಂಜ್. ದೆನ್ ಕಂಪೇರ್ ವಿತ್ 7, ಕಂಪೇರ್ ವಿತ್ 6. ಸೊ ಫೈನಲ್ ಹೈಯೆಸ್ಟ್ ಎಷ್ಟು ಉಳಿತು ನಿಮ್ದು, 92 ಉಳಿತು. ಕರೆಕ್ಟಾ. ಸೊ ಇಲ್ಲಿ ಏನ್ ಮಾಡಿದ್ವಿ ಅಂದ್ರ, ಇಲ್ಲಿಯೂ ಅಗೇನ್ ವಿ ಐಟ್ರೇಟ್ ಓವರ್ ದ ಎಲಿಮೆಂಟ್ಸ್. ಸೊ ಇಲ್ಲೂ ನಿಮ್ಗೆ ಏನ್ ಬೇಕು, ಒಂದು ಫಾರ್ ಲೂಪ್ ಬೇಕು. ಕರೆಕ್ಟಾ. ಪ್ಲಸ್ ನಿಮ್ಗೊಂದು ವೇರಿಯೇಬಲ್ ಬೇಕು. ಏನ್ ಬೇಕು, ಹೈಯೆಸ್ಟ್ ಅನ್ನೋ ಒಂದು ವೇರಿಯೇಬಲ್ ಬೇಕು. ಅದ್ರೊಳಗ ಫಸ್ಟ್ ಎಲಿಮೆಂಟ್ ಅನ್ನ ಹೈಯೆಸ್ಟ್ ಅಂತ ಡಿಸೈಡ್ ಮಾಡೋದು, ನೆಕ್ಸ್ಟ್ ಜೊತೆ ಕಂಪೇರ್ ಮಾಡಿ ಇದು ಬೇರೆದಿತ್ತಂದ್ರೆ ಅಪ್ಡೇಟ್ ಮಾಡೋದು ವ್ಯಾಲ್ಯೂ ಅಷ್ಟೇ. ಇದ ಸೇಮ್ ಅಲ್ಗೋರಿದಮ್ ಲೋಯೆಸ್ಟ್ ವರ್ಕ್ ಆಗುತ್ತೆ. ಹೆಂಗ್ ವರ್ಕ್ ಆಗುತ್ತ, ಫಸ್ಟ್ ಲೋಯೆಸ್ಟ್ ಏನ್ ಅನ್ಕೊಳ್ಳೋದು, 52 ಲೋಯೆಸ್ಟ್ ಅನ್ಕೊಳ್ಳೋದು ಫಸ್ಟ್. ಆಮೇಲೆ ಕಂಪೇರ್ ಮಾಡೋದು 13 ಜೊತೆ. ಓ ಇಲ್ಲ 13 ಚಿಕ್ಕದಲ್ಲ 52ಗಿಂತ. ಸೊ ಇದನ್ನ ಅಪ್ಡೇಟ್ ಮಾಡೋದು, 52 ತೆಗೆದು 13 ಅಪ್ಡೇಟ್ ಮಾಡೋದು. ಮುಂದೆ 92 ಬಂದ್ರಿ, 92 ಅದಕ್ಕಿಂತ ದೊಡ್ಡದು, 34 ದೊಡ್ಡದು, 41 ದೊಡ್ಡದು, 12 ಇದ್ರಿಗಿಂತ ಚಿಕ್ಕದು. ಸೊ ಇದನ್ನ ತೆಗೆದು 12. ದೆನ್ 7 ಬಂದ್ರಿ, ಅಗೇನ್ ತೆಗೆದು 7, ಮತ್ ಬಂದ್ರಿ 6ಗೆ. ಸೊ ಇದು ತೆಗೆದು 6. ಸೊ ಲೋಯೆಸ್ಟ್ ವೇರಿಯೇಬಲ್ ಒಳಗಲ್ಲ ಫೈನಲಿ ವ್ಯಾಲ್ಯೂ ಏನ್ ಉಳಿತೈತಿ, 6 ಉಳಿತೈತಿ. ಈ ರೀತಿ ನೀವು ಹೈಯೆಸ್ಟ್ ಸ್ಕೋರ್, ಲೋಯೆಸ್ಟ್ ಸ್ಕೋರ್ ರೋಹಿತ್ ಶರ್ಮಾ ಅವ್ರದ್ದು ಆರೇದಾಗಿಂತ ಕಂಡು ಹಿಡಿಬಹುದು. ಆಮೇಲೆ ಅವರೇಜ್ ಹೆಂಗ್ ಕಂಡು ಹಿಡಿತೀರಿ, ಈ ತರ ಐಟ್ರೇಟ್ ಮಾಡುವಾಗ ಒಂದು ಸಮ್ ಅಂತ ವೇರಿಯೇಬಲ್ ತಗೋರಿ. ಸಮ್ ಅಂತ ವೇರಿಯೇಬಲ್ ತಗೊಂಡು ಮೊದಲು 52 ಆಡ್ ಮಾಡ್ರಿ. ನೆಕ್ಸ್ಟ್ ಎಲಿಮೆಂಟ್ ಹೋದಾಗ ಅದಕ್ಕೆ 13 ಆಡ್ ಮಾಡ್ರಿ. ನೆಕ್ಸ್ಟ್ 92 ಅದಕ್ಕೆ ಆ ಸಮ್ಗನ್ನ ಆಡ್ ಮಾಡ್ಕೊಂತ ಈಗ ಕೋಡಿಂಗ್ ದ ಬರಿತೀವಿ ನೋಡ್ರಿ. ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಅರೇ ಆಫ್ ಐ ಅಂತಂದು ಇಂಡೆಕ್ಸ್ ಈ ತರ ಆಡ್ ಮಾಡ್ಕೋತ ಹೋಗ್ರಿ. ಬಂದ ತಕ್ಷಣ ಲಾಸ್ಟಿಗೆ ಏನಾಗತ್ತ, ಇದ್ರೊಳಗೆ ಟೋಟಲ್ ಸಮ್ ಇರುತ್ತೆ. ಅವರೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ 8 ಬಿಕಾಸ್ 8 ಮ್ಯಾಚ್ ಸ್ಕೋರ್ ಐತಿ ನಿಮ್ ಕಡೆ. ಸೊ ದಿಸ್ ಇಸ್ ಹೌ ಯು ಬಿಲ್ಡ್ ದ ಲಾಜಿಕ್. ಈ ತರ ರಿಯಲ್ ಎಕ್ಸಾಂಪಲ್ ತಗೊಂಡು ನೀವು ಮಾಡಿದಾಗ ನಿಮ್ ಬ್ರೈನ್ ಸ್ಲೋಲಿ ಅದು ಅಂಡರ್ಸ್ಟ್ಯಾಂಡ್ ಆಗಕ್ ಶುರು ಆಗುತ್ತೆ. ಏನಂತಂದ್ರ ಹೆಂಗ್ ನಾವು ಒಂದು ರಿಯಲ್ ಆಬ್ಜೆಕ್ಟ್ಸ್, ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಂಡು ಅಲ್ಲಿಂದ ಅದನ್ನ ಫಸ್ಟ್ ನಾನ ಮೆಂಟಲಿ ಕ್ಯಾಲ್ಕುಲೇಟ್ ಮಾಡಿ, ಆ ಮೆಂಟಲಿ ಕ್ಯಾಲ್ಕುಲೇಟ್ ಮಾಡಿದ ಸ್ಟೆಪ್ಸ್ ಬರೋದು, ಅಲ್ಲಿಂದ ನಾ ಹೆಂಗ್ ಕೋಡ್ ಬರಿಬಹುದು ಅಂತಂದು. ಐ ಹೋಪ್ ದಿಸ್ ಸೆಷನ್ ಇಸ್ ಇದು ಯೂಸ್ಫುಲ್ ಟು ಯು. ಈ ತರ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ನೀವೇ ಕ್ರಿಯೇಟ್ ಮಾಡ್ಕೊಂಡು ಟ್ರೈ ಮಾಡಿ. ನಿಮಗ ಈ ತರ ಮಾಡೋದ್ರಿಂದ ಲಾಜಿಕ್ ಬಿಲ್ಡಿಂಗ್ ಬರುತ್ತ.
ಆಮೇಲೆ ನೀವು ಹೆಂಗೆ ಅದ್ರ ಕೆಪಬಿಲಿಟೀಸ್ ಕಲ್ಕೊಂತ ಹೋಗ್ತಿರಲ್ಲ. ನಾ ಇವತ್ತು ಜಾಸ್ತಿ ನಿಮ್ಗೆ ಅರೇಸ್, ಲೂಪ್ಸ್, ಇಫ್ ಕಂಡೀಷನ್ ಯೂಸ್ ಮಾಡಿದ್ನಿ. ಅದೇ ರೀತಿ ಲಿಂಕ್ಡ್ ಲಿಸ್ಟ್, ಡಿಕ್ಷನರೀಸ್, ಸೆಟ್ಸ್, ಹ್ಯಾಶ್ ಮ್ಯಾಪ್ಸ್ ಅಂತ ಬೇರೆ ಬೇರೆ ಡೇಟಾ ಸ್ಟ್ರಕ್ಚರ್ಸ್ ಇರ್ತಾವ. ಆಮೇಲೆ ವೈಲ್ ಲೂಪ್ ಇದೆ, ಆಮೇಲೆ ಕಂಡೀಷನಲ್ ಇದಿದೆ, ಚೆಕ್ಸ್ ಇದೆ, ಅಥವಾ ಸ್ವಿಚ್ ಸ್ಟೇಟ್ಮೆಂಟ್ ಇದೆ. ಅವು ಇಂಡಿವಿಜುವಲಿ ಅವ್ನ ರಿಯಲ್ ಲೈಫ್ ಒಳಗೆ ನಾವು ಹೆಂಗೆ ಯೂಸ್ ಮಾಡ್ಬೋದು ಅಂತ ನಾವು ಹೆಂಗೆ ನಿಮ್ಗೆ ಟೀಚ್ ಮಾಡ್ಕೋತ ಹೋಗ್ತೀವಲ್ಲ, ಅದ್ರೊಳಗೆ ಹೇಳ್ಕೊಡ್ತೀವಿ. ಐ ಹೋಪ್ ಯು ಲೈಕ್ ದಿಸ್ ಸೆಷನ್. ನಮಸ್ಕಾರ, ಧನ್ಯವಾದಗಳು.